ಉಪನಿಷತ್ತು ಹೇಳ್ತದ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ 4ರಲ್ಲಿ ದೇವರನ್ನ ಕಾಣಿ ಅಂತ ಹೇಳ್ತಾರೆ. ಯಾಕೆ ಮೂರ್ತಿಯಲ್ಲಿ ದೇವರನ್ನ ಕಾಣಂತ ಹೇಳಿಲ್ಲ ಅವರು. ತಾಯಿಯಲ್ಲಿ ದೇವರನ್ನ ಕಾಣು, ತಂದೆಯಲ್ಲಿ ದೇವರನ್ನ ಕಾಣು, ಗುರುಗಳಲ್ಲಿ ದೇವರನ್ನ ಕಾಣು, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಯಾಕೆ ಅಂತಂದರೆ ತಾಯಿ ತಾಯಿಗೆ ಯಾಕೆ ಮೊದಲನೇ ಸ್ಥಾನ ಕೊಟ್ಟರು ಅಂದರೆ, ತಾಯಿ ನಮಗೆ 9 ತಿಂಗಳು ಹೊಟ್ಟೆಯಾಗಿ ಜಾಗ ಕೊಡ್ತಾಳ. 9 ತಿಂಗಳು ಹೊಟ್ಟೆಯಾಗಿ ಜಾಗ ಕೊಡ್ತಾಳ. 3 ವರ್ಷ ತೋಳಿನಲ್ಲಿ ಜಾಗ ಕೊಡ್ತಾಳ. ಸಾಯು ತನಕ ಎದೆಯಾಗಿ ಜಾಗ ಕೊಡ್ತಾಳ. ಅದಕ್ಕೆ ತಾಯಿಯೇ ದೇವರು ಅಂತ ಕರೀತಾರ. ಈಗ ನೀವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ರಂದ್ರೆ ನಿಮ್ಮ ಮಕ್ಳು ಏನಂತ ಕೇಳ್ತಾರ? ಪಪ್ಪ ಏನು ತಂದಿ ಅಂತ ಕೇಳ್ತಾರೆ. ಕೇಳಂಗಿಲ್ಲ? ಇವತ್ತು ನನಗೇನು ತಿನ್ನಕ್ಕೆ ತಂದೆ ಅಂತ ಕೇಳ್ತಾರೆ. ನಿಮ್ಮ ಗೆಳೆಯರು ಏನು ಕೇಳ್ತಾರೆ? ಇವತ್ತು ಎಷ್ಟು ಗಳಿಸಿದಪ್ಪ ಅಂತ ಕೇಳ್ತಾರ. ಇನ್ನೊಬ್ಬರು ನನಗೇನು ತಂದಿ ಅಂತ ಕೇಳ್ತಾರ. ಆದ್ರೆ ತಾಯಿನ ಕೇಳ್ತಾಳ, ಮಧ್ಯಾಹ್ನ ಊಟ ಮಾಡಿದ್ರೆ ಸರಿಯಾಗಿ ಅಂತ ಕೇಳ್ತಾರ. ಎಲ್ಲರೂ ತಮ್ಮ ಸುಖಕ್ಕಾಗಿ ನಿಮಗೆ ಪ್ರೀತಿ ಮಾಡ್ತಾರ. ಆದ್ರೆ ತಾಯಿ ತಂದೆ ನಿಮ್ಮ ಸುಖಕ್ಕಾಗಿ ಅವ್ರು ಪ್ರೀತಿ ಮಾಡ್ತಾರ. ಜಗತ್ತಿನಲ್ಲಿ ನಿಷ್ಕಾಮವಾಗಿ ನಿಮ್ಮನ್ನು ಪ್ರೀತಿ ಮಾಡೋರು ಯಾರಾದ್ರೂ ಇದ್ರೆ ಅವ್ರ ಹೆತ್ತ ತಂದೆ ಮತ್ತು ತಾಯಿ. ಅಂದ್ರೆ ನಿಮ್ಮಿಂದ ಏನು ಬಯಸಂಗಿಲ್ಲ. ಅವರು ನಿಮ್ಮಿಂದ ಅವ್ರು ಏನು ಬಯಸಂಗಿಲ್ಲ. ಅವ್ರು ನಿಮಗಾಗಿನೇ ಪ್ರೀತಿ ಮಾಡುವವರು. ಉಳಿದವರು ನಿಮ್ಮಿಂದ ಏನಾದ್ರು ಲಾಭ ಇತ್ತು ಅಂದ್ರೆ ಅಷ್ಟೇ ಪ್ರೀತಿ ಮಾಡ್ತಾರ, ಲಾಭ ಇಲ್ಲ ಅಂದ್ರೆ ಪ್ರೀತಿ ಮಾಡೋದಿಲ್ಲ. ಆದ್ರೆ ತಂದೆ ತಾಯಿ ಮಾತ್ರ ನಿಮ್ಮಿಂದ ಲಾಭಕ್ಕಾಗಿ ಪ್ರೀತಿ ಮಾಡೋದಿಲ್ಲ, ನಿಮ್ಮನ್ನ ಪ್ರೀತಿ ಮಾಡೋ ಸಲುವಾಗಿ ಪ್ರೀತಿ ಮಾಡ್ತಾರ. ಅವ್ರು ನಿಮ್ಮಿಂದ ಏನು ಬಯಸಂಗಿಲ್ಲ. ನಿಷ್ಕಾಮವಾಗಿ ನಿಮ್ಗೆ ಆರಾಮ್ ತಪ್ಪಿದಾಗ ಆಸ್ಪತ್ರೆದಾಗ ನೀವು ಅಡ್ಮಿಟ್ ಆದ್ರೆ ಅಂತ ತಿಳ್ಕೊರಿ, 15 ದಿವಸ 20 ದಿವಸ ನೆಂಟರು ಬರ್ತಾರ, ನೋಡ್ತಾರ, ಮಾತಾಡಿಸ್ತಾರ, ಹೋಗ್ತಾರ. ಬಂಧುಗಳು ಬರ್ತಾರ, ಮಾತಾಡಿಸ್ತಾರ, ಹೋಗ್ತಾರ. ಅಣ್ಣ ತಮ್ಮರು ಬಂದು ಮಾತಾಡಿಸ್ತಾರ, ಹೋಗ್ತಾರ. ಆದ್ರೆ ತಾಯಿ ಆರಾಮಾಗೋ ತನಕ ರಾತ್ರಿ ಹಗಲು ನಿಮ್ಮ ಬೆಡ್ಡದ ಪಕ್ಕದಲ್ಲಿ ಕುಳಿತುಕೊಂಡು ನಿಮ್ಮ ಸೇವಾ ಮಾಡುತ್ತಾ 24 ಗಂಟೆ ಕೂಡ ಕಣ್ಣೀರು ಸುರಿಸ್ತಾ ಭಗವಂತನಲ್ಲಿ ಬೇಗ ಆರಾಮ್ ಮಾಡುವಂತ ಪ್ರಾರ್ಥನೆ ಮಾಡುವವಳು ಹೆತ್ತ ತಾಯಿ ಮಾತ್ರ. ನೀನು ಬಿಟ್ಟು ಅಳಿಗಾಡೋದಿಲ್ಲ ಆಕೆ. ಅಂತ ತಾಯಿಯ ಋಣವನ್ನ ಎಂದೂ ತೀರಿಸಲಿಕ್ಕೆ ಆಗೋದಿಲ್ಲ. 365 ದಿವಸ ಕೆಲಸ ಮಾಡ್ತಾಳ ತಾಯಿ. ಯಾವುದೇ ಒಂದು ರಜಾ ಕೇಳಂಗಿಲ್ಲ. ಗಂಡು ಮಕ್ಕಳಿಗಾದ್ರೆ ಹಬ್ಬ ಬಂತದ ರಜೆ ಸಿಗ್ತದ, ರವಿವಾರ ರಜೆ ಇರ್ತದ, ಹಬ್ಬ ಬಂತಂದ ರಜೆ ಇರ್ತದ. ಅದ್ರ ತಾಯಂದ್ರಿಗೆ ಹಬ್ಬ ಬಂದ್ರೆ ಮತ್ತೆ ಡಬಲ್ ಕೆಲಸ ಆಗ್ತದ. ಹಾಸಿಗೆ ತೊಳಿಬೇಕು, ಮನೆ ಸ್ವಚ್ಛ ಮಾಡಬೇಕು, ಅಡುಗೆ ಮಾಡಬೇಕು. ಒಂದು ದಿವಸ ಕೂಡ ರಜೆ ಇಲ್ಲ. ಅವ್ರು ರಜೆ ಕೇಳಿದ್ರೆ ಅಕಸ್ಮಾತ್ ತವ್ರ ಮನೆಗೆ ಏನಾರು ಹೋದ್ರಂತ ತಿಳ್ಕೊರು, 1 ತಿಂಗಳು ಮನೆ ತಿಪ್ಪಾಗಿ ಬಿಡ್ತದ, ಮನೆನೇ ತಿಪ್ಪಾಗಿ ಬಿಡ್ತದ. ಒಂದು ದಿವಸ ರಜೆ ಇಲ್ಲದೆ ಕೆಲಸ ಮಾಡ್ತಾಳೆ ಹೆತ್ತ ತಾಯಿ. ಅವ್ರು ತನಗಾಗಿ ಏನು ಮಾಡ್ಕೊಂಗಿಲ್ಲ. ಅಕಸ್ಮಾತ್ ಮನ್ಯಾಗ ಗಂಡ, ಅತ್ತಿ, ಮಾವ, ಮಕ್ಕಳು ಇದ್ರಂದ್ರೆ ಅಡುಗೆ ಮಾಡ್ತಾಳೆ. ಯಾರಿಗೆ ಏನು ಬೇಕಾದ್ರೆ ಅಡುಗೆ ಮಾಡ್ತಾಳೆ. ಮನ್ಯಾಗ ಯಾರಿಲ್ಲ ಅಂದ್ರೆ ಅಡುಗೆ ಮಾಡ್ತಾಳೆ ತಾಯಿ ಇಲ್ಲ. ಅವಲಕ್ಕಿಯಾಗಿ ಮೊಸರು ಹಾಕಿ ಅವಲಕ್ಕಿ ಮೊಸರು ತಿಂದು ಬಿಡ್ತಾಳೆ. ಯಾಕೆ? ಮನ್ಯಾಗ ಯಾರಿಲ್ಲ, ಮತ್ತೆ ಏನು ಮಾಡ್ಲಿಲ್ಲ. ಮತ್ತು ತಾಯಿದಳಲ್ಲ, ತನಗೇನು ಮಾಡ್ಕೊಂಗಿಲ್ಲ. ತಾನು ಬೆಲೆನೇ ಇಲ್ಲ. ತನ್ನನ್ನು ಕೂಡ ಆಕೆ ನನಗೂ ಒಂದು ಆಸೆ ಇದೆ ಅಂತ ಗೊತ್ತೇ ಇಲ್ಲ. ಮಕ್ಕಳಿಗೆ ಏನು ಬೇಕಂತ ಕೇಳ್ತಾಳೆ. ಮಗ ನಿನಗೆ ಏನು ಬೇಕು? ದೊಡ್ಡ ಮಗನಿಗೆ ಏನು ಬೇಕಂತ ಕೇಳ್ತಾಳೆ. ನಡಕಿನ ಮಗನಿಗೆ ಏನು ಬೇಕು? ಮಗಳಿದ್ರೆ ಮಗಳಿಗೆ ಏನು ಬೇಕಂತ ಕೇಳ್ತಾಳೆ. ಗಂಡಿಗೆ ಏನು ಬೇಕಂತ ಕೇಳ್ತಾಳೆ. ಅವ್ರಿಗೆ ಏನು ಬೇಕು ಅದನ್ನು ಮಾಡಿ ಕೊಡ್ತಾಳ. ಅದು ತನಗೇನು ಬೇಕಾದ್ರೆ ಎಂದೂ ಮಾಡ್ಕೊಂಗಿಲ್ಲ. ಆಕೆ ಬದುಕೋದೇ ಮಕ್ಕಳಿಗಾಗಿ, ಗಂಡನಿಗಾಗಿ, ಕುಟುಂಬಕ್ಕಾಗಿ. ತನಗಾಗಿ ಬದುಕೋದು ತಾನು ಇದೇನಂತನೂ ಆಗಿ ಗೊತ್ತಿಲ್ಲ. ತಂದೆ ತಾಯಿಗೆ ಅವ್ರದ್ದೇ ಆದ ಕನಸದ್ದು, ಹಿಂಗೆ ಮಾಡಬೇಕು ಜೀವನದಾಗ, ಹಿಂಗೆ ಮಾಡಬೇಕು ಅಂತ. ಯಾವಾಗ ಮಕ್ಕಳು ಹುಟ್ಟುತ್ತಾರ ಅವಾಗ ಮಕ್ಕಳ ಕನಸೇ ತನ್ನ ಕನಸಂತ ತಿಳ್ಕೊಂಡು ಬದುಕ್ತಾರ. ಅವ್ರ ಕನಸೆಲ್ಲ
ದಂಡಿ ಸರಿಸ್ತಾರ. ಮಕ್ಕಳ ಕನಸೇ ತನ್ನ ಕನಸು ಅಂತ ತಿಳ್ಕೊತಾರೆ. ಯಾವ ತಾಯಿ ಕೂಡ ಎಷ್ಟೇ ಬಡತನ ಇದ್ರೂ ಕೂಡ ಮಕ್ಕಳನ್ನ ದೂರ ಕಳ್ಸಕ್ಕೆ ಒಪ್ಪಂಗಿಲ್ಲ. ಎಷ್ಟೇ ಬಡತನ ಇದ್ರೂ ಕೂಡ ತಪ್ಕೊಂಡಿರ್ಬೇಕಂತಾಳೆ ಮಕ್ಕಳನ್ನ. ಆದ್ರೆ ಅನಿವಾರ್ಯವಾಗಿ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಮಕ್ಕಳೇನು ಅನಿವಾರ್ಯವಾಗಿ ಕಳಿಸ್ತಾಳೆ. ಆದ್ರೆ ಯಾವಾಗಲೂ ಅವ್ರು ಚಿಂತನೆ ಮಾಡ್ಕೊತಿರ್ತಾಳೆ. ಅಡುಗೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಮಗ ಇದ್ರೆ ಊಟ ಮಾಡ್ತಿದ್ದ, ಮಗಳಿದ್ರೆ ಊಟ ಮಾಡ್ತಿದ್ರು. ರಾತ್ರಿ ಎಚ್ಚರ ಆದ್ರೆ ಅಳ್ಕೊತ ಮಲ್ಕೋತಾಳ. ಯಾಕೆ? ಆ ಮಕ್ಕಳನ್ನ ಬಿಟ್ಟಿರೋದಕ್ಕಿಗೆ ಸ್ವಭಾವಕ್ಕೆ ವಿರುದ್ಧವಾದದ್ದು. ಮಕ್ಕಳು ದೂರ ಹೋದ್ರಂತಂದ್ರೆ ಉದ್ಯೋಗ ಮಾಡಲಿಕ್ಕೆ ಆಗಲಿ, ಶಿಕ್ಷಣಕ್ಕಾಗಿ ಆಗಲಿ, ಆಕೆ ಇಲ್ಲಿ ಇರ್ತಾಳ. ಆಕೆಯ ಹೃದಯ ಎಲ್ಲ ಮಕ್ಕಳ ಹತ್ರನೇ ಇರ್ತದೆ. ಯಾವ ಅಪೇಕ್ಷೆ ಇಲ್ಲದೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಹಬ್ಬ ಬಂತು ಅಂದ್ರೆ ಹಬ್ಬದ ಅಡಿಗೆ ಮಾಡಂಗಿಲ್ಲ. ಮಕ್ಕಳು ಬಂದ ನಂತರ ಅಡಿಗೆ ಮಾಡ್ಬೇಕಂತಾರೆ. ಅಂತ ಹಬ್ಬದ ಅಡಿಗೆ ಮಾಡ್ಬೇಕಂತಾರೆ. ಮಕ್ಕಳು ಬಂದಾಗನೇ ಹಬ್ಬ ಅವ್ರಿಗೆ ಹಬ್ಬ ಬಂದಾಗ ಹಬ್ಬ ಅಲ್ಲ, ಮಕ್ಕಳ ಮನೆಯಾಗ ಇದ್ದಾಗನೇ ಹಬ್ಬ ಅವರಿಗೆ. ಮಕ್ಕಳಿಗಾಗಿ 24 ಗಂಟೆ ಕೂಡ ದುಡಿತಾರ. ಮಕ್ಕಳೇ ತಮ್ಮ ಉಸಿರಾಗಿ ತಿಳ್ಕೋತಾರ. ಮಕ್ಕಳೇ ಸರ್ವಸ್ವ ಅಂತ ತಿಳ್ಕೋತಾರ. ಮತ್ತಿಷ್ಟೆಲ್ಲ ಮಾಡಿ ತಾವು ದೊಡ್ಡ ಮನೆಯಾಗಿರ್ಬೇಕಂತ ಇಷ್ಟಪಡಂಗಿಲ್ಲ. ಮಕ್ಕಳು ದೊಡ್ಡ ಮನೆಯಾಗಿರ್ಬೇಕಂತ ಇಷ್ಟಪಡ್ತಾರೆ. ತಾವು ಕಾರ್ ಗಡೆ ಅಡ್ಡಾಡ್ಬೇಕಂತ ಇಷ್ಟಪಡಂಗಿಲ್ಲ. ನನ್ನ ಮಕ್ಕಳು ಕಾರ್ ಗಡೆ ಅಡ್ಡಾಡ್ಬೇಕಂತ ಇಷ್ಟಪಡ್ತಾರ. ಮಕ್ಕಳು ದೊಡ್ಡ ವ್ಯಕ್ತಿ ಆಗಬೇಕು. ಅದಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾರ. ಅವರು ಕೂಲಿ ಕೆಲಸ ಮಾಡ್ತಾರ, ರಾತ್ರಿ ಹಗಲಿ ಕೆಲಸ ಮಾಡ್ತಾರ. ತಾಯಿ ಅಂತೂ ಮಕ್ಕಳಿಗೆ ಫೀಸ್ ಕೊಡ್ಬೇಕಂತ ಬಡತನ ಇದ್ದಾಗ ಸಿಲಿಂಡರ್ ಗ್ಯಾಸ್ ಕೂಡ ಉಪಯೋಗಿಸಂಗಿಲ್ಲ. ಕಟ್ಟಿಗೆಡ್ಲಿನ ಅಡಿಗೆ ಮಾಡ್ತಾಳೆ. ಅದೇ ಹೊಗೆ ಉಣ್ಕೊಂತಾನೆ, ಹೊಗೆ ಕುಡ್ಕೋತಾನೆ ಅಡಿಗೆ ಮಾಡ್ಕೋತಾಳ. ಆದ್ರೆ ಸಿಲಿಂಡರ್ ಉಪಯೋಗಿಸಂಗಿಲ್ಲ. ಯಾಕೆಂದ್ರೆ ಸಿಲಿಂಡರ್ ಉಪಯೋಗಿಸಿದ್ರೆ ಹಣ ಖರ್ಚಾಗ್ತದೆ. ಅದೇ ಹಣ ಉಳಿಸಿ ಮಕ್ಕಳ ಫೀಸ್ ಕೊಡ್ಬೇಕಂತ ತಿಳ್ಕೊಂಡು ತಂದೆ ತಾಯಿ ಬಟ್ಟೆ ಹರ್ಕೊಂಡು ಅಂದ್ರೆ ಹೊಸ ಬಟ್ಟೆ ತಗೊಂಗಿಲ್ಲ. ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸ್ತಾರ. ಹರಿದ ಬಟ್ಟೆನೇ ಹೊಲ್ಕೊಂಡು ಅದೇ ಬಟ್ಟೆ ಹಾಕೊಂಡು ತಿರುಗಾಡ್ತಾರ. ಯಾಕೆ? ಮಕ್ಕಳು ದೊಡ್ಡವರಾದ ನಂತರ ಅವಾಗ ಹೊಸ ಬಟ್ಟೆ ತಗೋತೇನಂತ ಅವ್ರದ್ದು ಕನಸ. ನನ್ನ ಮಗ ದೊಡ್ಡವಾಗ್ತಾನ, ಮಗಳು ದೊಡ್ಡಕ್ಕೆ ಆಗ್ತಾಳ, ದುಡಿತಾಳ, ಅವಾಗ ನಾನು ಹೊಸ ಬಟ್ಟೆ ಹೊಲಿಸ್ಕೋತೀನಿ ಅಂತ. ಎಷ್ಟೋ ತಂದೆ ತಾಯಿಗಳು ಚಪ್ಪಲ್ ಹರಿದ್ರು ಕೂಡ ಚಪ್ಪಲ್ ಹೊಸ ತಗೋದು ಇಲ್ಲ. ಯಾಕೆ? ಮಕ್ಕಳಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ. ಈಗಂತೂ ಮಕ್ಕಳ ಶಿಕ್ಷಣ ಬಹಳ ತುಟ್ಟಿ ಆಗ್ಯದ. ಅವ್ರಿಗೆ ಹಣ ಹಿಂಗೆ ಕೂಡಿಸ್ತಾರಂದ್ರೆ ತಮ್ಮ ಎಲ್ಲ ಆಸೆಗಳನ್ನ ಬದಿಗೊತ್ತಿ ಹಣ ಒಂದು ಪೈಸೆ ಕೂಡಿಸಿ ಮಕ್ಕಳಿಗಾಗಿ ಸಂಗ್ರಹ ಮಾಡ್ತಾರ. ಯಾಕೆ? ಮಕ್ಕಳು ದೊಡ್ಡ ವ್ಯಕ್ತಿ ಆಗಬೇಕು, ಅವ್ರು ದೊಡ್ಡ ವ್ಯಕ್ತಿ ಆಗಬೇಕು. ಅಂತ ತಂದೆ ತಾಯಿಯನ್ನ ಜೀವನದಲ್ಲಿ ಎಂದೂ ಮರಿಬಾರ್ದು ಅಂತ ಹೇಳ್ತಾರ. ಅವ್ರನ್ನ ದೇವ್ರಂತ ತಿಳ್ಕೊಂಡು ಯಾರು ಸೇವಾ ಮಾಡ್ತಾರ, ಅವರೇ ದೇವ್ರಂತ ತಿಳ್ಕೊಂಡು ಯಾರು ಅವರ ಪೂಜ್ಯ ಭಾವನೆ ಕಾಣ್ತಾರ, ಅವರು ದೇವ್ರ ಹುಡುಕಾಡಕೋತ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ದೇವರೇ ಅವ್ರ ಹತ್ತಿರ ಬರ್ತಾನಂತ ಹೇಳ್ತಾರೆ. ದೇವರೇ ಅವ್ರ ಹತ್ತಿರ ಬರ್ತಾನ. ಈಗ ಪಂಢರಪುರದಾಗ ವಿಠ್ಠಲ ಮೂರ್ತಿ ಅದ. ಪಂಢರಪುರಕ್ಕೆ ಹೋದ್ರೆ ಗೊತ್ತಿರ್ತದ. ಪಂಢರಪುರದಾಗ ವಿಠ್ಠಲ ಮೂರ್ತಿ ಒಂದು ಇಟಂಗಿ ಮ್ಯಾಗ ನಿಂತದ. ಯಾಕೆ ಇಟಂಗಿ ಮ್ಯಾಗ ನಿಂತದ ಅಂತಂದ್ರೆ ಅದಕ್ಕೊಂದು ಕಥೆ ಬರ್ತಾರೆ. ಏನಂತ? ಪಂಢರಪುರದಾಗ ಪುಂಡಲಿಕ ಅಂತ ಒಬ್ಬ ವ್ಯಕ್ತಿ ಇದ್ದ. ಆ ಪುಂಡಲಿಕ ತಾಯಿ ಸೇವೆ ಮಾಡ್ತಿದ್ದ. ತಾಯಿಗೆ ವಯಸ್ಸಾಗ್ಯದ. ಆತ ಒಕ್ಕಲ್ತನ ಮಾಡ್ತಾ ತಾಯಿಯನ್ನು ಹಿಂಗೆ ಸೇವೆ ಮಾಡ್ತಿದ್ದಂತಂದ್ರೆ ಒಂದು ದಿವಸ ಆರಾಮಿದ್ದಿರಲಿಲ್ಲ. ಬೆಳತನ ಕಾಲ ಒತ್ತಾ ಇದ್ದಾನ. ತಾಯಿಗೆ ಜ್ವರ ಬಂದವ, ನಡ್ಕೋತ ಮಲ್ಕೊಂಡಾಳ. ತಾಯಿಗೆ ನಿದ್ದೆ ಬರೋ ತನಕ ಬೆಳತನ ಕಾಲ ಒತ್ತಾ ಇದ್ದಾನ. ಹೆಂಗ ಮಕ್ಕಳು ಸಣ್ಣವಿದ್ದಾಗ ತಾಯಿ ಹೆಂಗೆ ಸೇವೆ ಮಾಡ್ತಿದಾರಲ್ಲ, ಹಂಗ ತಾಯಿನೇ ಮಗು ಅಂತ ತಿಳ್ಕೊಂಡು ಹಂಗೆ ಸೇವೆ ಮಾಡ್ತಾ ಇದ್ದ ಆತ. ಅದಕ್ಕೆ ವಿಠ್ಠಲ ಗಣಿಸ್ತಂತ ಪುಂಡಲಿಕ ಎಷ್ಟು ಪ್ರೀತಿಯಿಂದ ತಾಯಿ ಸೇವೆ ಮಾಡ್ತಾ ಇದ್ದಾನ, ಅವ್ನು ನೋಡ್ಬೇಕಂತ ಅನಿಸ್ತಂತ ವಿಠ್ಠಲಕ್ಕೆ. ಹಂಗೆ ಬರದ್ದಾರ ಕತೆ. ವಿಠ್ಠಲ ಬಂದಂತ ರಾತ್ರಿ 1 ಗಂಟೆಗೆ ತಾಯಿ ಕಾಲ ಒತ್ತಾ ಇದ್ದಾನ. ಬಂದು ಹಿಂದೆ ನಿಂತಾನ. ಪುಂಡಲಿಕ, ನಾನು ದೇವರು,
ವಿಠಲ ನೀನು ನೋಡ್ಬೇಕಂತ ಬಂದೇನೆ, ನಿನ್ನ ಜೊತೆ ಮಾತಾಡ್ಬೇಕಂತ ಬಂದೇನೆ. ಅವಂದ ಪುಂಡಲಿಕಂತಾನ, ನಾನು ತಾಯಿ ಸೇವಾ ಮಾಡೋತ್ನಾಗ ನಾ ಯಾರ ಜೊತೆಗೆ ಮಾತಾಡಂಗಿಲ್ಲ, ನಾ ತಾಯಿ ಸೇವಾ ಮುಗಿದ ನಂತರ ಮಾತಾಡ್ತೀನಿ, ಅಲ್ಲಿ ತನಕ ಇದ್ರ ಮ್ಯಾಗ ಕೂತ್ಕೊಳ್ಳೋಂತ ಒಂದು ಇಟ್ಟಂಗಿ ಅಲ್ಲಿ ಸರಿಸ್ತಾರಂತ, ಮತ್ತು ಕಾಲು ಹೊತ್ತ ಚಾಲು ಮಾಡ್ತಾರಂತ. ವಿಠಲ್ ಅಂತಾನಂತ, ಯಾರು ಭಜನೆ ಮಾಡ್ತಾರ, ತಪಸ್ಸೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಅವ್ರಿಗೆ ಭೇಟಿ ಹಾಕಿ ಹೋಗಂಗಿಲ್ಲ. ಈತನ ಭೇಟಿ ಹಾಕಿ ಬಂದ್ರೆ ಆತೇನಂತ ಇದಾನ, ತಾಯಿ ಸೇವಾ ಮಾಡುವಾಗ ನಾ ಯಾರ ಜೊತೆ ಮಾತಾಡಂಗಿಲ್ಲ ಅಂತ. 1 ಗಂಟೆ ಆಗ್ತದ, 2 ಗಂಟೆ ಆಗ್ತದ, ಬೆಳಗಿನ 5 ಗಂಟೆ ಆಗ್ತದ, ರಸ್ತಾದಾಗ ಜನ ಅಡ್ಡಾಡಕ್ಕೆ ಚಾಲು ಮಾಡ್ತಾರ, ಇನ್ನು ಜನ ಬರ್ತಾರ, ಗಲಾಟೆ ಆಗ್ತದೆ ಅಂತ ತಿಳ್ಕೊಂಡು ಒಂದು ಮೂರ್ತಿಯಾಗಿಟ್ಟು ಮಾಯಾದಂತ ಆತ ವಿಠಲ. ಹಂಗೆ ಬರ್ದಾರ, ಮಾಯಾದ. ಜನ ಎಲ್ಲ ಬರ್ತಾರ, ಸುಂದರವಂತ ಮೂರ್ತಿ. ಈಗೇನು ಪಂಢರಪುರದಾಗ ಇದೆಯಲ್ಲ ಸುಂದರವಂತ ಮೂರ್ತಿ, ಆ ಇಟ್ಟಂಗಿ ಮ್ಯಾಗ ನಿಂತದ. ಜನ ಎಲ್ಲ ಬರ್ತಾರ, ಇದೇನು ಪವಾಡ ಅಂತಂದ್ರು. ಯಾರೋ ಏನು 1 ಗಂಟೆಗೆ ನಾ ದೇವರು ವಿಠಲ ನಿಂತು ಮಾತಾಡ್ಬೇಕು ಅಂತ ಬೆಳತನಕ ತಲೆ ತಿಂದಾನ, ಯಾರು ಗೊತ್ತಿಲ್ಲ. ಜನ ಅಂತಾರ, ಅಲ್ಲೋ ನೀ ಎಷ್ಟು ಹುಚ್ಚಿದಿ, ಭಗವಂತನ ನಿನ್ನ ಮನೆಗೆ ಬಂದಿದ್ದ, ಅವನ ದರ್ಶನ ತಗೋಬೇಕಾಗಿತ್ತಿಲ್ಲ ನೀನು. ಅವಾಗ ಆತಂತನ, ನನ್ನ ಪಾಲಿಗೆ ತಾಯಿಯೇ ದೇವರು ಅಂತ ಹೇಳ್ತಾನ. ಈ ಕಥೆಯ ಅರ್ಥ ಏನಂದ್ರೆ, ಯಾರು ತಾಯಿಯಲ್ಲಿ ದೇವರನ್ನ ಕಂಡು ಸೇವಾ ಮಾಡ್ತಾರ ಅವ್ರನ್ನ ನೋಡಕ್ ದೇವರೇ ಬರ್ತಾನ. ನೀವು ದೇವರ ಅಂತಲೇ ಹೋಗೋದು ಅವಶ್ಯಕತೆ ಇಲ್ಲ, ದೇವರೇ ಅಲ್ಲಿ ಬರ್ತಾನ. ಯಾಕೆ? ತಾಯಿ ನಿಷ್ಕಾಮವಾಗಿ ಪ್ರೀತಿ ಮಾಡುವವಳು, ಅಲ್ಲಿ ಯಾವ ಕಪಟ ಇಲ್ಲ, ಸ್ವಚ್ಛವಾದ ನಿರ್ಮಲವಾದ ಪ್ರೇಮ. ಎಲ್ಲಿ ನಿರ್ಮಲವಾದ ಪ್ರೇಮ ಇರ್ತದ ಅಲ್ಲಿ ಪರಮಾತ್ಮ ಇರ್ತಾನ. ಸ್ವಾರ್ಥ ಇಲ್ಲ ಅಲ್ಲಿ, ಸ್ವಾರ್ಥದಿಂದ ಪ್ರೀತಿ ಮಾಡಂಗಿಲ್ಲ. ತಾಯಿ ನಿಸ್ವಾರ್ಥವಾಗಿ ಪ್ರೇಮ ಮಾಡ್ತಾಳ. ನಿಸ್ವಾರ್ಥ ಪ್ರೇಮವೇ ಭಕ್ತಿ. ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಪರಮಾತ್ಮ ಇರ್ತಾನ. ಆದ್ರೆ ಇತ್ತೀಚೆಗೆ ಏನಾಗ್ತದ, ಆಧುನಿಕತೆ ಹೆಚ್ಚಾಗ್ತಾ ಆಗ್ತಾ ತಂದೆ ತಾಯಿ ಮೇಲೆ ಗೌರವ ಕಡಿಮೆ ಆಗ್ತಾ ಹೋಗ್ತದ. ತಂದೆ ತಾಯಿ ಅಂದ್ರೆ ಅಸಡ್ಡೆ ಹೆಚ್ಚು ಬೆಳೀತಾ ಅದ. ಒಬ್ಬ ತಂದೆ ತಾಯಿ 4 ಮಕ್ಕಳು ಜಪಾನ ಮಾಡ್ತಾರ, ಆದ್ರೆ 4 ಮಂದಿ ಮಕ್ಕಳು ಕೂಡಿ ಒಬ್ಬ ತಂದೆ ತಾಯಿನ ಜಪಾನ ಮಾಡಕ್ ಆಗ್ತಾ ಇಲ್ಲ. ನಾನು ಶೇಡಂದಲ್ಲಿ ಪ್ರವಚನ ಮಾಡುವಾಗ ಕಲಬುರಗಿ ಜಿಲ್ಲಾ, ಅಲ್ಲಿ ಒಬ್ಬರ ಮನೆ ಲಿಂಗ ಪೂಜೆಗೆ ಹೋಗಿದ್ದೆ. ಅವಾಗ ಒಬ್ಬ 80 ವರ್ಷದ ಅಜ್ಜಿ ಬರ್ತಾಳ. ಅಜ್ಜಿ ಬಂದು, ಅಪ್ಪವ್ರೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅಂತಂದ್ರು. ನಾ ಅಂದಿದ್ದೀನಿ, ಎಷ್ಟು ಮಕ್ಕಳು ಅಂತ ಕೇಳಿದೆ. 3 ಜನ ಮಕ್ಕಳು ಅಂತ. ಏನು ಮಾಡ್ತಾರಂತ, ಒಬ್ಬ ಡಾಕ್ಟರ್ ಅದಾರ, ಬೆಂಗಳೂರದಾಗ ಕೆಲಸ ಮಾಡ್ತಾನ. ಒಬ್ಬ ಇಂಜಿನಿಯರ್ ಅದಾನ, ಕಲಬುರಗಿಯಾಗ ಅದಾನ. ಸಣ್ಣ ಮಗ ಬಿಸ್ನೆಸ್ ಮಾಡ್ತಾನ, ಶೇಡನ್ದಾಗ ಮನಿ ಮಾಡ್ಕೊಂಡದಾನ. 3 ಮಂದಿ ಮಕ್ಕಳಾಗ್ಯದ, ಮೊಮ್ಮಕ್ಕಳ ಇದಾರ. ನಾ ಅಂದೆ, ನೀ ಯಾರ ಜೊತೆಗೆ ಇದೆಯಾ ಅಂತ ಕೇಳಿದೆ. ಅವಾಗ ಅಜ್ಜಿ ಅಂತಾಳ, 3 ಮಂದಿ ನನಗೆ ಹೊರಗೆ ಹಾಕ್ಯಾರ ಅಂತ. 3 ಜನ ಮಕ್ಕಳು ಅದಾರ, ಡಾಕ್ಟರ್, ಒಬ್ಬ ಇಂಜಿನಿಯರ್, ಬಿಸ್ನೆಸ್ ಮಾಡ್ತಾನ. ಆದ್ರೆ 3 ಮಂದಿ ಮಕ್ಕಳು ಜಪಾನ್ ಮಾಡ್ತಾ ಇಲ್ಲ. ಆಕಿನ ಹೊರ ಹಾಕ್ಯಾರ. ಆಕೆ ಕೊತ್ತಲ ಬಸವೇಶ್ವರ ಗುಡಿಯಾಗ ಉಳ್ಕೊಂಡು ಅಲ್ಲಿ ದಾಸೋ ಸೇವಾ ಮಾಡ್ಕೋತ ಅಲ್ಲೇ ಮಾಡ್ದಾಗ ಅದಾಳ. ಆಕೆ ಗುಡಿಯಾಗ ಅದಾಳ. ಆಕೆ ಲಿಂಗ ಪೂಜಾಕ್ಕೆ, ಸಾಮೂಹಿಕ ಲಿಂಗ ಪೂಜಾಕ್ಕೆ ಬಂದಾಗ ಆಕೆ ಅಂತಾಳ, ನನ್ನ ಮಕ್ಕಳೇ ಆಶೀರ್ವಾದ ಮಾಡ್ರಿ ಅಂತ. ಮಕ್ಕಳು ಆಕೆ ನೋಡ್ತಾ ಇಲ್ಲ, ಮಕ್ಕಳು ಹೊರ ಹಾಕ್ಯಾರ. ಆದ್ರೂ ಕೂಡ ತಾಯಿ ಕೇಳ್ತಾ ಇದ್ದಾಳೆ, ಏನು ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ರಿ. ನಿಷ್ಕಾಮವಾಗಿ ಪ್ರೀತಿ ಮಾಡುವವರು ಜಗತ್ತಿನಲ್ಲಿ ಯಾರಾದ್ರಿದ್ರ ಅವ್ರ ಹೆತ್ತ ತಂದೆ ಮತ್ತು ತಾಯಿ ಮಾತ್ರ. ಅದಕ್ಕೆ ಅಂತ ತಾಯಿಯಲ್ಲೇ ದೇವರನ್ನ ಕಾಣಬೇಕು ಅಂತ ಅವ್ರು ಹೇಳ್ತಾರೆ. ಅದನ್ನ ಮಕ್ಕಳಿಂದಲೇ ಅದನ್ನ ನಾವು ಅವ್ರಿಗೆ ಸಂಸ್ಕಾರ ಕೊಡಬೇಕು. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ತಂದೆ ತಾಯಿ ನಮಸ್ಕಾರ ಮಾಡಿ ಹೊರ ಹೋಗಂತ ಯಾಕೆ ಹೇಳ್ತಿದ್ರು? ಅದು ರೂಢಿ ಬರಲಿ ಅಂತ ತಿಳ್ಕೊಂಡು, ಅದು ಅಭ್ಯಾಸ ಆಗಲಿ ಅಂತ ತಿಳ್ಕೊಂಡು. ಸಣ್ಣವರಿದ್ದಾಗನೇ ಅಜ್ಜ ಅಜ್ಜಿ ಯಾವ ಅಪ್ಪ ನಮಸ್ಕಾರ ಮಾಡೇ ಹೊರ ಹೋಗ್ತಾರೆ, ಶಾಲೆಗೆ ಹೋಗ್ತಿದ್ರು. ಅವಾಗ 8th ಕ್ಲಾಸ್ ಒಬ್ಬ ಹುಡುಗ ಶಾಲೆಗೆ ಹೊಂಟಿದ್ದ. ತಾಯಿಗೆ ಜ್ವರ ಬಂದು ಮಲ್ಕೊಂಡಾಳ. ಅವು ಅಂತಾಳ, ಮಗ ನನಗೆ ಯಾಕೋ ಹೇಳಕ್ಕಾಗ್ತಾ ಇಲ್ಲ, ಕಣ್ಣಿಗೆ ಚಕ್ರ ಬಂದಂಗೆ ಆಗ್ತದ, ಅದಕ್ಕೆ ಒಂದು ಸ್ವಲ್ಪ ಕಸ ಹೊಡೆದೋಗು, ನೆಲ ಒರೆಸು, ಹಾಲು ತಂದು ಕಾಸಿಡು, ಹಾಸಿಗೆ ಮಡಚಿಡು ಅಂತ ಅಂದಳು ಅವ್ರವ್ವ. ಮಲ್ಕೊಂಡೆ, ಹಾಸಿಗೆ ಮಲ್ಕೊಂಡೆ. ಇವ ಕಸ ಹೊಡೆದ, ನೆಲ ಒರೆಸಿದ, ಹಾಸಿಗೆ ಮಡಚಿಟ್ಟ, ಹಾಲು ತಂದು ಒಲಿ ಮ್ಯಾಗ ಕಾಸಿಟ್ಟ. ಸಾಲಿಗೆ ಹೋಗ್ಬೇಕಾದ್ರೆ ಒಂದು ಚೀಟಿ ಬರದ, ನಾ ಕಸ ಹೊಡೆದಕ್ಕೆ 10 ರೂಪಾಯಿ, ನಾನು ನೆಲ ಒರೆಸಿದಕ್ಕೆ 10 ರೂಪಾಯಿ.
ನನ್ನ ಹಾಲು ತಂದು ಕಾಸಿದಕ್ಕೆ 10 ರೂಪಾಯಿ, ನಾನು ಹಾಸಿಗೆ ಮಡ್ಚಿಡಕ್ಕೆ 10 ರೂಪಾಯಿ, 40 ರೂಪಾಯಿ ಬಿಲ್ ಆಗ್ಯದ. ಸಾಯಂಕಾಲ 5 ಗಂಟೆಗೆ ನಾನು ಸಾಲಿಂದ ಬಂದ ನಂತರ 40 ರೂಪಾಯಿ ಕೊಡಬೇಕು ಅಂತ ಬರೆದ ಒಂದು ಟೇಬಲ್ ಮ್ಯಾಗ ಚೀಟಿ ಇಟ್ಟು ಸಾಲಿ ಹೋಗ್ಯಾನ ಮಗ. ತಾಯಿಗೆ ಮಧ್ಯಾಹ್ನ ಗುಳಿಗೆ ತೊಗೋಬೇಕಂತ ಒಂದು ಗಂಜಿ ಕುಡ್ದ ಗುಳಿಗೆ ತೊಗೋಬೇಕಂತ ಅಡಿಗೆ ಮನೆಗೆ ಹೊಂಟಾಳ. ಆ ಟೇಬಲ್ ಮ್ಯಾಗ ಇರ್ತಕ್ಕಂಥ ಚೀಟಿ ಕಣ್ಣಿಗೆ ಕಾಣ್ತದ, ಓದ್ತಾಳ. ಮಗ ಬಿಲ್ ಮಾಡ್ಯಾನ. ಅದಕ್ಕೆ ಮಗನಿಗೆ ಆಕೆಗೆ ಜಾಣ್ಮೆಯಿಂದ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ತಿಳ್ಕೊಂಡು ಕಲಿಸ್ಬೇಕಂತ ತಿಳ್ಕೊಂಡು ಅದ್ರ ಹಿಂದಿನ ಬಗಲ್ದಾಗ ಚೀಟಿ ಬರೀತಾಳ. ನನ್ನ ಪ್ರೀತಿಯ ಮಗನೇ, ನಿನ್ನನ್ನ 9 ತಿಂಗಳು ಹೊತ್ತು ಹೆತ್ತದಕ್ಕ ಬಿಲ್ಲ ಏನೂ ಇಲ್ಲ. ನೀನು ಸಣ್ಣವಿದ್ದಾಗ ರಾತ್ರಿ ಎಷ್ಟು ರಾತ್ರಿ ನೀನು ಹತ್ತು ಕರೆದು ನಮ್ಮ ನಿದ್ದೆಗೆಡಿಸಿದ್ರು ಕೂಡ ಸಿಟ್ಟು ಮಾಡ್ಕೊಳ್ಳಾರದೆ ನಿನ್ನ ಪ್ರೇಮದಿಂದ ಮತ್ತೆ ನಿನಗೆ ಹಾಲು ಕುಡಿಸಿ ಮಲಸಿದಕ್ಕ ಬಿಲ್ಲ ಏನೂ ಇಲ್ಲ. ನೀ ಚಿಕ್ಕವಿದ್ದಾಗ ಎಲ್ಲಿ ಬೇಕಾದರೂ ಮಾಡ್ತಿದ್ದಿ, ಏನು ಎಲ್ಲ ಹೇಸಿಗೆ ಮಾಡ್ಕೊಳ್ಳಾರ್ದನೆ ಊಟ ಮಾಡುವಾಗ ಏನು ಈ ಸಮಯ, ಅದಕ್ಕೇನು ಸಮಯ ಇಲ್ಲ. ಊಟ ಮಾಡುವಾಗ, ಪೂಜೆ ಮಾಡ್ಕೋವಾಗ, ಮಲ್ಕೊಂಡಾಗ, ನಿಂತಾಗ, ಕೆಲಸ ಮಾಡುವಾಗ ಯಾವಾಗ ಕೂಡ ಹೊಲಸು ಮಾಡಿಕೊಂಡ್ರು ಕೂಡ ಬೇಸರ ಮಾಡ್ಕೊಳ್ಳಾರ್ದ ಪ್ರೀತಿಯಿಂದ ಮಮತೆಯಿಂದ ಸ್ವಚ್ಛ ಮಾಡಿದಕ್ಕ ಬಿಲ್ಲ ಏನೂ ಇಲ್ಲ. ಬೆಳಗ್ಗೆ ನಿನಗೆ ಎಬ್ಬಿಸಿ ಬಿಸಿನೀರು ಕಾಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನಾಷ್ಟ ಮಾಡಿ ಮಧ್ಯಾಹ್ನ ನಿಮ್ಗೆ ಬುತ್ತಿ ಕಟ್ಟಿ ಕೊಟ್ಟು ಶಾಲೆಗೆ ಕಳಿಸಿಕೊಟ್ಟಿದ್ದಕ್ಕ ಬಿಲ್ಲ ಏನೂ ಇಲ್ಲ. ನೀ ಆರಾಮ್ ತಪ್ಪಿದಾಗ ನಿನಗೆ ಕಣ್ಣಿಟ್ಟು ನಿನ್ನ ಸೇವಾ ಮಾಡಿ ನಿನ್ನ ಆರಾಮ್ ಮಾಡೋ ತನಕ ನಿದ್ದೆ ಮಾಡ್ಲಾರ್ದಾಗ ಸೇವಾ ಮಾಡಿದಕ್ಕೆ ಬಿಲ್ಲ ಏನೂ ಇಲ್ಲ. ಶಾಲ್ಯಾಗ ಗುರುಗಳು, ಮನ್ಯಾಗ ತಂದೆ, ಊರಾಗಿನ ಜನ ಬೇದಾಗ ಜಗಳಾಡಿದಾಗ ಏನು ತಪ್ಕೊಂಡು ರಮಿಸಿ ಸಮಾಧಾನ ಮಾಡಿದಕ್ಕೆ ಬಿಲ್ಲ ಏನೂ ಇಲ್ಲ. ನನ್ನ ಪ್ರೀತಿಯ ಮಗನೇ, ನೀ ಶಾಲೆಯಿಂದ ಬಂದು ನನ್ನ ಮುಖ ನೋಡಿ ಒಂದು ಮುಗುಳ್ನೊಗ ನಕ್ಕರ ಸಾಕು, ನಂಗೆ ಸ್ವರ್ಗ ಸಿಕ್ಕಷ್ಟು ಆನಂದ ಆಗ್ತದಂತ ತಾಯಿ ಚೀಟಿ ಬರೆದಿದ್ದು. ನೀವೇನು ಕೊಡೋದು ಬೇಡ ಮಗ, ಒಂದು ಬಂದು ನನ್ನ ಮುಖ ನೋಡಿ ಒಂದು ಮುಗುಳ್ನೊಗ ನಕ್ಕರ ಸಾಕು, ನನಗೆ ಸ್ವರ್ಗವೇ ಕೊಟ್ಟಷ್ಟು ನನಗೆ ಆನಂದ ಆಗ್ತದ. ಇವ ಶಾಲೆ ಬಿಟ್ಟ ನಂತರ ವಿಚಾರ ಮಾಡ್ಕೊಂಡು ಬರತ್ತಾನ, ಇವತ್ತು ಪಾನಿಪುರಿ 8 ರೂಪಾಯಿ ತಿನ್ನಬೇಕು, ಚಾಕ್ಲೇಟ್ 8 ರೂಪಾಯಿ ತಿನ್ನಬೇಕು, ಕುರ್ಕುರಿ 8 ರೂಪಾಯಿ ತಿನ್ನಬೇಕು, ಇವತ್ತು ಎಷ್ಟು ಖರ್ಚು ಮಾಡಬೇಕು, ನಾಳೆ ಎಷ್ಟು ಇಟ್ಕೋಬೇಕು ಅಂತ ವಿಚಾರ ಮಾಡ್ಕೋತ ಬರ್ತಾ ಇದ್ದಾನೆ ಮನೆಗೆ ಬಂದ, ನೋಡಿದ, ಚೀಟಿ ಬರೆದಿದ್ರು ತಾಯಿ, ಓದಿದ, ಅಳಕತ್ತ, ತಾಯಿನ ತಪ್ಕೊಂಡು ಕ್ಷಮಾ ಮಾಡಂತ ಕ್ಷಮಾ ಕೇಳಿದ. ತಪ್ಪಾಯ್ತವ, ನನ್ನ ಗಮನಕ್ಕೆ ಬರಲಿಲ್ಲ. ಗಂಧ ತೇದಂಗ ಉದಿನ ಬತ್ತಿ ಸುಟ್ಟಂಗ ನಮಗಾಗಿ ನೀನು ಜೀವನವನ್ನೇ ನೀನು ತೇದು ದೊಡ್ಡವ್ರು ಮಾಡ್ತೀಯ ಅನ್ನೋದು ನನಗೆ ಅರಿವು ಬರಲಿಲ್ಲ. ಅವ್ವ ಕ್ಷಮಾ ಮಾಡುವಂತ ತಾಯಿನ ತಪ್ಕೊಂಡು ಅಳಾಕತ್ತ ಮಗ. ಅವತ್ತಿನ ತಾಯಿಯಲ್ಲಿ ದೇವರನ್ನ ಕಂಡು ಸೇವಾ ಮಾಡಿದ ಆತ. ತಾಯಿಯಲ್ಲಿ ದೇವರನ್ನ ಕಂಡು ಸೇವಾ ಮಾಡಿದ. ಆದ್ರೆ ಇತ್ತೀಚೆಗೆ ಏನಾಗ್ತದಂದ್ರೆ ಯಾಂತ್ರಿಕತೆ ಯುಗದಲ್ಲಿ ಹಣದ ಹಿಂದೆ ಬೆನ್ನು ಹತ್ತಿದ ಮನುಷ್ಯ ಹೊರತು ಪ್ರೇಮ, ಹೃದಯ, ಕರುಣೆ, ಕೃತಜ್ಞತೆ ಅದು ಕಡಿಮೆ ಹಾಕೋತ ಹೋಗೋದ್ರಿಂದ ತಂದೆ ತಾಯಿ ಮೇಲಿನ ಪ್ರೇಮ ಕಡಿಮೆ ಹಾಕೋತ ಹೊಂಟದ ಮನುಷ್ಯ. ಒಂದು ಆದ ಘಟನೆ ನೆನಪಾಗ್ತದ. ಬೆಂಗಳೂರು ಹಂತಿರ ಒಂದು ಹಳ್ಳಿ, ಪಕ್ಕದ ಹಳ್ಳಿ, ಅಲ್ಲಿ ಒಬ್ಬ ಒಕ್ಕಣ್ಣ, ಆಕಿ ಒಂದೇ ಕಣ್ಣಿತ್ತು, ಸಣ್ಣ ಮಗ, 3-4 ವರ್ಷದ ಮಗ. ಗಂಡ ಕೂಲಿ ಕೆಲಸ ಮಾಡಕ್ಕೆ ಹೋಗ್ತಿದ್ದ, ಸೆಂಟರಿಂಗ್ ಕೆಲಸ ಮಾಡಕ್ಕೆ ಹೋಗ್ತಿದ್ದ, ಛತ್ ಹಾಕ್ತಾರಲ್ಲ ಅದನ್ನ ಹಾಕಕ್ಕೆ ಹೋಗ್ತಿದ್ದ ದಿವಸ. ಅವ್ರು ಏನು ಕೊಡ್ತಿದ್ರು ಅದನ್ನ ತಂದ ಮಣಿ ನಡೀತಿತ್ತು. ಸಣ್ಣ ಮಣಿ, ಬಡತನ ಪರಿಸ್ಥಿತಿ. ಈಗ ಎಲ್ಲಿ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂದ್ರೆ ಈಕಿ ನೋಡಕ್ಕೆ ಸ್ವಲ್ಪ ಕುರುಪ್ ಕಣ್ಣಂಗೆ ಕಾಣ್ತಿದ್ರು. ಯಾಕೆ ಒಂದು ಕಣ್ಣು ಹೋಗಿತ್ತು, ಒಂದೇ ಕಣ್ಣಿತ್ತು, ಹೀಗಾಗಿ ಕುರುಪ್ ಕಣ್ಣಂಗೆ ಕಾಣ್ತಿದ್ರು. ಹೀಗಾಗಿ ಯಾರು ಹೊರಗೆ ಅಡ್ಡಾಡ್ತಿರ್ಲಿಲ್ಲ. ಅವ ಗಂಡ ದುಡ್ಕೊಂಡು ಬಂದ ನಂತರನೇ ಮನ್ಯಾಗ ಒಲಿ ಹತ್ತಬೇಕು. ಅವ ಗಂಡ ದುಡ್ಕೊಂಡು ತಂದ್ರೇ ಅನ್ನ ಮನ್ಯಾಗ, ಇಲ್ಲ ಅಣ್ಣಿಲ್ಲ. ಅಂಥ ಪರಿಸ್ಥಿತಿ ಒಳಗೆ
ಒಂದು ದಿವಸ ಸೆಂಟ್ರಿಂಗ್ ಮಾಡಕ್ಕೆ ಹೋಗ್ಯಾನ. ಅದು ಏನಾಯಿತು ಏನೋ, ಆ ಸೆಂಟ್ರಿಂಗ್ ಮಾಡುವಾಗನೇ ಅವನ ಮ್ಯಾಗ ಬಿದ್ದು ಗಂಡ ತೀರ್ಕೊಂಡು ಬಿಟ್ಟ. ಗಂಡ ಸತ್ತ ಬಿಟ್ಟ. ಅದೇನ ಕಟ್ಟಿಗೆ ಹಚ್ಚಿದ್ರು, ಅದು ಏನು ಎಲ್ಲಿ ಮಿಸ್ಟೇಕ್ ಅದು ಗೊತ್ತಿಲ್ಲ, ಅದು ಬಿದ್ದು ಅದೇನ ಈ ಕಟ್ಟಿಗೆ ಎಲ್ಲ ಹಾಕಿದ್ರು ಅವನ ಮ್ಯಾಗ ಬಿತ್ತಲ್ಲ, ಅಲ್ಲೇ ಸತ್ತವಾದ. 10 ದಿವಸ ಆಯಿತು, 15 ದಿವಸ ಆಯಿತು, ಮಣಿ ನಡಿಬೇಕು. ಗಂಡು ತರ್ತಿದ್ದರೆ ನಡೀತಿತ್ತು, ಹೊಲ ಇಲ್ಲ ಏನಿಲ್ಲ. ಕೊನೆಗೆ ತಾನು ಉಪವಾಸ ಇರಬಹುದು, ಆ ಮಗ ಹೆಂಗೆ ಉಪವಾಸ ಇರಬೇಕು? 3 ವರ್ಷದವ, 3.5 ವರ್ಷದವ, 4 ವರ್ಷದವ ಆಗಿದ್ದ. ಕೊನೆಗೆ ಆ ಮಗುನ ಎತ್ಕೊಂಡು ಮಂದಿ ಮನ್ಯಾಗ, ನಿಮ್ಮ ಮನ್ಯಾಗ ಏನಾರು ಕೆಲಸ ಕೊಡ್ರಿ ಅವ ಮಾಡಾಕ ಅಂತ ಕೇಳ್ತಾರೆ. ನಿನ್ನ ಮುಖ ನೋಡಿದ್ರೆ ಕುರುಪ್ ಕಂಡಂಕ ಅಂತೆ, ನಿನ್ನ ಮುಖ ನೋಡಿದ್ರೆ ಸಣ್ಣ ಮಕ್ಕಳು ಹೆದರ್ತಾವ, ಚಿಟ್ಟಂತ ಚೀರ್ತಾವ, ನಿನ್ನ ಮುಖ ನೋಡಿದ್ರೆ ಮಕ್ಕಳಿಗೆ ಭಯ ಆಗ್ತದ, ನೀ ಬರಬೇಡ ಅಂತ ಬೆದರಿಸಿ ಕಳಿಸ್ಕೊಡ್ತಿದ್ರು. ಯಾರು ಕೆಲಸ ಕೊಡಲಿಲ್ಲ. ಕೊನೆಗೆ ಒಂದು ಮನ್ಯಾಗ ನಿಮ್ಮ ಮಕ್ಕಳಿಗೆ ನಾ ಮುಖ ತೋರ್ಸಂಗಿಲ್ಲ, ನಾ ಹಿತ್ತಲ ಬಾಗಿಲಿಂದ ಬರ್ತೇನೆ, ನಿಮ್ಮ ಮನ್ಯಾಗಿನ ಪಾತ್ರೆ ತೊಳಿತೇನೆ, ನಿಮ್ಮ ಬಟ್ಟೆ ತೊಳಿತೇನೆ, ಮಕ್ಕಳಿಗೆ ಮುಖ ತೋರಿಸಲಾರ್ದ ಹಂಗೆ ನಾ ಮತ್ತೆ ಹಿತ್ತಲ ಬಾಗಿಲಿಂದ ಹೋಗ್ತೀನಿ ಅಂತ ಷರತ್ತಿನ ಮ್ಯಾಗ ಕೆಲಸ ಕೊಡ್ತಾರೆ. ಅವ್ರ ಮನ್ಯಾಗ ಕೆಲಸ ಮಾಡಿ ಅವ್ರ ಮಕ್ಕಳಿಗೆ ಮುಖ ತೋರ್ಸಂಗಿಲ್ಲ, ಪಾತ್ರೆ ತೊಳೆದು ಬಟ್ಟೆ ತೊಳೆದು ಅದನ್ನು ತಗೊಂಡು ಅವ್ರು ಏನು ಕೊಡ್ತಾರಲ್ಲ, ಬಿಸಿ ಅನ್ನ ಹಾಲು, ಅದನ್ನು ಮಗನಿಗೆ ಉಣಿಸ್ತಿದ್ರು. ತಂಗಳ ಅಥವಾ ನಿನ್ನ ರಾತ್ರಿ ಏನು ಕೊಡ್ತಿದ್ರು ಅದನ್ನು ತಾನು ಊಟ ಮಾಡ್ತಿದ್ರು. ಮತ್ತು ಅದೇ ಒಂದು ಶರ್ತದ ಮೇಲೆ, ನಿಯಮದ ಮೇಲೆ ಒಂದು 4-5 ಮನ್ಯಾಗ ಕೆಲಸ ಹಿಡ್ಕೊತಾಳ. ಏನು ನಿಯಮ? ಮಕ್ಕಳಿಗೆ ಮುಖ ತೋರ್ಸಂಗಿಲ್ಲ, ಮನ್ಯಾಗ ಒಳಗೆ ಬರಂಗಿಲ್ಲ, ಹಿತ್ತಲಾಗೆ ಕೆಲಸ ಮಾಡಬೇಕು, ಹಿತ್ತಲ ಬಾಗಿಲಿಂದ ಹೊರಗೆ ಹೋಗ್ಬೇಕು. ಮಗ ದೊಡ್ಡ ಮಗ ಬಂದ, 5 ವರ್ಷದವ, ಆಟ ಆಡಕ್ಕೆ ಹೋಗ್ತಿದ್ದ, ಹಸಿವಾಗ್ತಿತ್ತು. ಆಕೆ ತಾಯಿ ಅವ್ರು ಏನು ಕೊಡ್ತಿದ್ರು ಅದನ್ನ ತಂದ ಮಗನ ಮುಂದೆ ಇಡ್ತಿದ್ರು. ಅವ ಗಪ್ಪ ಗಪ್ಪ ಊಟ ಮಾಡ್ತಿದ್ದ, ತಾಯಿಗೇನು ಉಳಿತಿರ್ಲಿಲ್ಲ. ಅವಾಗ ಅವು ಅಂತಿದ್ರು, ಮಗ ನನಗೆ ಯಾಕೋ ಹಸಿವಾಗ್ತಾ ಇಲ್ಲ, ನನ್ನ ಪಾಲಿಂದ ನೀನು ಊಟ ಮಾಡಂತ ತನ್ನ ಪಾಲಿಂದ ಮಗನಿಗೆ ಊಟ ಮಾಡಿಸ್ತಿದ್ರು. ಆಕೆ ಒಳಗೆ ಹೋಗಿ ಗಟ್ಟ ಗಟ್ಟ ಹೊಡೆ ತುಂಬ ನೀರು ಕುಡ್ದ ಉಪವಾಸ ಮಾಡ್ಕೊತಿದ್ರು. ಯಾಕೆ? ಮಗ ದೊಡ್ಡ ಮಾಡಬೇಕು, ಮಗ ಶಕ್ತಿವಂತ ಆಗಬೇಕು ಅಂತ ಕನಸಾಕಿಂದ. ಮುಂದೆ ಮಗ ಆಕೆ ಒಂದೇ ಕನಸ, ನನ್ನ ಮಗನ ದೊಡ್ಡ ವ್ಯಕ್ತಿ ಮಾಡಬೇಕು, ನನ್ನ ಮಗನ್ನ ದೊಡ್ಡ ವ್ಯಕ್ತಿ ಮಾಡಬೇಕು. ಗಂಡ ಇಲ್ಲದೆ ಇದ್ರು ಕೂಡ ಗಂಡನೇನು ಕನಸಿತ್ತು, ಮಗನ ದೊಡ್ಡ ವ್ಯಕ್ತಿ ಮಾಡ್ಬೇಕಂತ ಅವನು ಕನಸಿತ್ತು. ಅದನ್ನು ಈಡೇರಿಸಬೇಕು ಅಂತ ತಿಳ್ಕೊಂಡು ಮತ್ತು 10 ಮನೆ ಕೂಲಿ ಕೆಲಸ ಮಾಡಕ್ಕೆ ಹಿಡ್ಕೊಂಡು ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಆ ಎಲ್ಲ ಲೆಕ್ಕ ತಂದು ಒಂದು ಒಳ್ಳೆ ಪ್ರೈವೇಟ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾಳೆ. ಮಂದಿ ಮನೆಯಾಗ ದುಡಿಬೇಕು, ಇವ್ರ ಫೀಸ್ ತುಂಬಬೇಕು. ಹಳ್ಳ್ಯಾಗ 10ನೇ ತನಕ ಇತ್ತು, 10ರವರೆಗೆ ಓದ್ತಾನ. ಮುಂದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಇತ್ತು ಕಾಲೇಜ, ಆದ್ರೆ ಅವೇನಂತಾನೆ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ. ಯಾಕೆ ಬೆಂಗಳೂರಿಗೆ ಹೋಗ್ಬೇಕಂತಂದ? ಒಂದು ದಿವಸ ಏನಾಗಿತ್ತು ಅಂತಂದ್ರೆ, 2ನೇತ್ತೆ ಓದುವಾಗ, ಒಂದು ಸಣ್ಣ 2ನೇತ್ತೆ ಓದುವಾಗನೇ ಯಾಕೆಂದ್ರೆ ಅವ್ದು ಏನು ಕನಸಿತ್ತು, ಮಗಳಿಗೆ ಚೆನ್ನಾಗಿ ಜಳಕ ಮಾಡಿಸಿ, ಬಟ್ಟೆ ಹಾಕಿ, ತಿಂಡಿ ಮಾಡಿಸಿ, ನಾಷ್ಟ ಮಾಡಿಸಿ, ಮಧ್ಯಾಹ್ನ ಬುತ್ತಿ ತಗೊಂಡು ಅವನ ಶಾಲೆ ತನಕ, ಅವನ ಬ್ಯಾಗ, ಅವನ ಬುತ್ತಿ ಗಂಟ ತಗೊಂಡು ಈಗ ಹೊತ್ಕೊಂಡು ಶಾಲೆ ತನಕ ಬಿಟ್ಟು ಟಾಟಾ ಅಂತ ಹೇಳಿ ಮತ್ತೆ ಮಂದಿ ಮನೆ ಕೆಲ್ಸಕ್ಕೆ ಹೋಗ್ಬೇಕು. ಆಕಿದ ಆಸೆ ಇದು. ಆಕೆ ಭಾಳ ಖುಷಿ ಕೊಡ್ತಿತ್ತು. ಒಂದು ದಿವಸ ಏನಾಗ್ಯದ, ಈಗ ಹೋಗ್ಯಾಳ, ಅವನ ಹೆಸರು ರಾಮು ಅಂತ, ಮಗನ ಹೆಸರ. ಆ ರಾಮನ ಗೆಳೆಯರೆಲ್ಲ ಹೊರಗೆ ಬಂದು ನಿಂತಾರ. ಈಕೆ ರಾಮನ ಕರ್ಕೊಂಡು ಹೋದರು. ಅವಾಗ ರಾಮನ ಗೆಳೆಯರು ನೋಡ್ತಾರ, ನಿಮ್ಮವು ಹಸೆಯದಾಳಲ್ಲೋ, ನಿಮ್ಮವು ಕುರಿಪದಾಳ, ನಿಮ್ಮವ್ಗ ಒಂದ ಕಣ್ಣದ, ನಿಮ್ಮವು ಒಕ್ಕಣ್ಣದಾಳ ಅಂತ ತಮಾಷೆ ಮಾಡಕ್ಕೆ ಚಾಲು ಮಾಡ್ತಾರೆ, ಅಪಹಾಸ್ಯ ಮಾಡಕ್ಕೆ ಚಾಲು ಮಾಡ್ತಾರೆ. ನಿಮ್ಮವ್ಗ ಒಂದ ಕಣ್ಣದ, ಕುರಿಪದಾಳ, ಒಕ್ಕಣ್ಣದಾಳ, ಅಸಹ್ಯದಾಳ. ಅವತ್ತು ಅವ್ನು ನಿರ್ಧಾರ ಮಾಡಿದ, ನಮ್ಮ ಅವನ ಜೊತೆ ಇದ್ದರಂದ್ರೆ ನಂಗೆ ಅಪಮಾನ ಆಗ್ತದ. ಇದು ಅವನ ತಲೆಯಾಗ ಕುಂತಿತ್ತು. ನಮ್ಮ ಅವನ ಜೊತೆ ಹೆಚ್ಚು ಅಡ್ಡಾಡಬಾರ್ದು, ನಮ್ಮ ಅವನ ಜೊತೆಗೆ ಹೆಚ್ಚು ಗುರುತಿಸ್ಕೊಳ್ಬಾರ್ದು, ಅವನಿಂದ ದೂರ ಇರಬೇಕು. ಅವತ್ತಿನಿಂದ 2ನೇ ತಲೆಯಾಗದದು. ಅವತ್ತು ಮನೆಗೆ ಬಂದ,
ಅವ ಸಂಕಲ್ಪ ಮಾಡಿದ, ಇನ್ನು ತಾಯಿ ಜೊತೆಗೆ ನಾನು ಸಂಬಂಧ ಇಟ್ಕೋಬಾರ್ದು ಅಂತ ತಿಳ್ಕೊಂಡು ಬಂದಾನ. ಮಾತಾಡ್ತಾ ಇಲ್ಲ ಮನ್ಯಾಗ. ಅವಾಗ ಅವ ಅಂತಾಳ, ಮಗ ಯಾಕೆ ಮಾತಾಡ್ತಾ ಇಲ್ಲ, ಏನು ಶಾಲೆಗೆ ಯಾರು ಏನು ಅಂದಾರ, ಯಾರು ಹೊಡೆದಾರ, ಎಷ್ಟು ರಮೇಶ್ ಕೇಳಿದ್ರೆ ಹೇಳಿಲ್ಲ. ಕೊನೆಗೆ ಅಂತ ನೀ ಯಾಕೆ ಸತ್ತು ಹೋಗಬಾರ್ದು ಅಂತಂದ. ನೀ ಇರೋದ್ರಿಂದ ನನಗೆ ಎಷ್ಟು ಅಪಮಾನ ಆಗ್ತಾ ಇದ, ಎಷ್ಟು ಅಸಹ್ಯ ಆಗ್ತಾ ಇದ, ಎಲ್ಲ ಗೆರೆಲ್ಲ ಒಕ್ಕಣ್ಣಂತ ಇದ್ದಾರ, ನಿಮ್ಮ ತಾಯಿ ಕುರಿಪ್ ಅಂತ ಇದ್ದಾಳ, ಅಸಹ್ಯ ಇದ್ದಾಳ ಅಂತ ಅಪವಾದ ಮಾಡ್ತಾ ಇದ್ದಾರ. ನೀನು ನಾಳಿದ ಸಾಲಿಗೆ ಬಂದಂದ್ರೆ ನಾ ಸಾಲಿಗೆ ಹೋಗಂಗಿಲ್ಲ ಅಂತಂದ. ತಮಾಷೆ ಮಾಡ್ತಾ ಇದ್ದಾನೆ ನೋಡಿ ಅಂತಂದ ಆತ. ಅವಾಗ ತಾಯಿ ಅಂತ, ಮಗ ನಿನಗೆ ಅಪಹಾಸ್ಯ ಮಾಡ್ತಾ ಇದ್ರೆ ನಾಳೆ ನನ್ನ ಸಾಲಿಗೆ ಬರಂಗಿಲ್ಲ. ಆವತ್ತಿನಿಂದನೇ ಅವ ತಾಯಿಯ ದೂರ ಹೋಗ್ಬೇಕಂತ ಕನಸು ಕಾಣ್ತಾ ಇದ್ದ. ಆದ್ರೆ ಬೆಂಗಳೂರಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ 10ನೇ ಆದ ನಂತರ ಅವ ಏನಂದ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಂದ. ಯಾಕೆ? ತಾಯಿಯಿಂದ ದೂರ ಹೋಗ್ಬೇಕಂತ ಅಂದ. ತಾಯಿ ಅಂತಾಳ, ಮಗ ರೊಕ್ಕ ಭಾಳ ಬೇಕಾಗ್ತದೆ ಬೆಂಗಳೂರದಾಗ, ಅಲ್ಲಿ ಓದ್ಸಕ್ಕೆ ಹಾಸ್ಟೆಲ್ಗೆ ಇಡಬೇಕು, ಹಾಸ್ಟೆಲ್ ಫೀಸ್ ತುಂಬಬೇಕು, ಅಲ್ಲೆಲ್ಲ ಊಟದ ಬಿಲ್ ಕೊಡಬೇಕು, ಕಾಲೇಜಿದ ಬಿಲ್ಲ ಅದು ಫೀಸ್ ತುಂಬಬೇಕು, ಬಟ್ಟೆ ಪುಸ್ತಕ ಭಾಳ ಖರ್ಚಾಗ್ತದೆ ಮಗ. ಇಲ್ಲ ನಾನು ಬೆಂಗಳೂರಿಗೆ ಹೋದ್ರೇ ನಾನು ಇಲ್ಲ ನಾನು ಓದಂಗಿಲ್ಲ ಅಂತಂದ. ಕೊನೆಗೆ ತಾಯಿ ಮತ್ತೊಂದು 10-20 ಮನ್ಯಾಗ ಕೆಲಸ ಹಿಡ್ಕೊಂಡು, ಅದು ತಾಯಿ ಕೆಲಸ ಮಾಡಿ ನೀರಾಗ ಬಟ್ಟೆ ಪಾತ್ರೆ ಇಲ್ಲೆಲ್ಲ ಶೀಲಿ ಬಿಟ್ಟಿದ್ದು ರಕ್ತ ಬರ್ತಾ ಇತ್ತು ಇಲ್ಲಿ. ಯಾಕೆ? ಮಂದಿ ಮನೆಗೆ ಎಷ್ಟು ಮಣಿ, 20 ಮಣಿ 30 ಮಣಿ ಕೆಲಸ ಮಾಡ್ಬೇಕಲ್ಲ, ಚಂತನಕ್ಕೆ ಅದೇ ಕೆಲಸ. ಮಂದಿ ಮನೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಅವು ಇಲ್ಲೆಲ್ಲ ಶೀಲಿ ರಕ್ತ ಬರ್ತಾ ಇದ್ದು, ಊಟ ಮಾಡಕ್ಕೆ ಕೂಡ ಆಗ್ತಿ. ಸಾರು ಹತ್ತದ ಚಿರ್ರ ಅಂತಿತ್ತು ಕೈಯ, ಅದಕ್ಕೆ ಚಮಚದ ಊಟ ಮಾಡ್ತಿದ್ದಾಳೆ ಆಕೆ. ನೀರಾಗ ಕೈಯ ಇವೆಲ್ಲ ಕೊಳತು ಬಿಟ್ಟಿದ್ವಿ ಸಂಧ್ಯಾಗಿಲ್ಲೆಲ್ಲ, ರಕ್ತ ಕಿವು ಬರ್ತಾ ಇತ್ತು ಅಲ್ಲೆಲ್ಲ. ಆದ್ರೆ ಮಗನಿಗೆ ಅತಿರಿಕ್ತ ಪರಿಜ್ಞಾನ ಇಲ್ಲ. ನಮ್ಮ ಹೋಗಿ ನನಗೆ ಕಷ್ಟಪಡ್ತಾ ಇದ್ದಾಳ, ನನಗಾಗಿ ಎಷ್ಟು ಶ್ರಮ ಮಾಡ್ತಾ ಇದ್ದಾಳ, ನನಗೆ ಎಷ್ಟು ತ್ಯಾಗ ಮಾಡ್ತಾ ಇದ್ದಾಳ ಅಂತ ಅವ್ನಿಗೆ ಒಂದು ಸ್ವಲ್ಪನೂ ಕೃತಜ್ಞತೆ ಭಾವನೆ ಇಲ್ಲ ಅವನಿಗೆ. ಇದು ಆದ ಘಟನೆ ಇದು. ಕೊನೆಗೆ ಅವೇನಂದ, ಬೆಂಗಳೂರಿಗೆ ಹೋದ್ರೇ ಅಭ್ಯಾಸ ಮಾಡ್ತೀನಿ, ಎದುರು ಓದಂಗಿಲ್ಲ ಅಂತಂದ. ಕೊನೆಗೆ ತಾಯಿ ಅಂತಾಳ, ನನಗೆ ಎಷ್ಟು ಕಷ್ಟ ಆದ್ರೆ ಪರವಾಗಿಲ್ಲ, ನೀವು ಹೋಗು ಬೆಂಗಳೂರಿಗೆ, ನೀವು ಓದು ಅಂತಂದ. ಮತ್ತೊಂದು 10-12 ಮನೆಗೆ ಹೆಚ್ಚು ಕೆಲಸ ಮಾಡಿ ಬೆಂಗಳೂರಿಗೆ ಕಳಿಸ್ಕೊಡ್ತಾವ. ಅಲ್ಲ, ಫಸ್ಟ್ ಇಯರ್ ಮುಗಿಸ್ತಾನ, ಸೆಕೆಂಡ್ ಇಯರ್ ಮುಗಿಸ್ತಾನ, ಡಿಗ್ರಿ ಮುಗಿಸ್ತಾನ. ಯಾವಾಗ ರೊಕ್ಕ ಖಾಲಿ ಆಗ್ತಿತ್ತು ಪತ್ರ ಬರ್ತಿದ್ದ, ಪತ್ರ ಅವ ರೊಕ್ಕ ಕಳ್ಸಂತ. ಈಗ ಮನಿ ಆರ್ಡರ್ ಮಾಡ್ತಿದ್ರು ಅವಾಗ. ಮತ್ತು ಮಂದಿ ಮನೆ ಕೆಲಸ ಮಾಡಬೇಕು, ರೊಕ್ಕ ಕಳಿಸ್ಬೇಕು, ಮಂದಿ ಮನೆ ಕೆಲಸ ಮಾಡಬೇಕು, ರೊಕ್ಕ ಕಳಿಸ್ಬೇಕು. ತಿಂಗಳ ಎಲ್ಲ ಹಾಸ್ಟೆಲ್ ಫೀಸು, ಬಟ್ಟೆ, ಪುಸ್ತಕ, ಕಾಲೇಜು ಎಲ್ಲನೇ ಅವ್ನು ಖರ್ಚು ಮಾಡಕ್ಕ. ಮಗ ದೊಡ್ಡವ ಆಗ್ತಾನ, ದೊಡ್ಡ ಜಾಬ್ ಮಾಡ್ತಾನ, ಮುಂದೆ ಆರಾಮಾಗಿರ್ಬೋದು ಅಂತ ತಾಯಿ ಕನಸ. ಈಗ ಅಷ್ಟೇ ಕಷ್ಟ ಆಗ್ತದೆ, ಇನ್ನೊಂದು 5-6 ವರ್ಷ ಕಷ್ಟ ಆದ್ರೆ ಆತಲ್ಲ. ಆದ್ರೆ ಮುಂದೆ ಏನಾಯ್ತು ಅಂದ್ರೆ, ಆ ಕಾಲೇಜ್ಗೆ ರ್ಯಾಂಕ್ ಬರ್ತಾನೆ, ಫಸ್ಟ್ ರ್ಯಾಂಕ್ ಬರ್ತಾನೆ ರಾಮು. ಅವಂಗ ಕ್ಯಾಂಪಸ್ ಸಿಲೆಕ್ಷನ್ ಆಗ್ತದೆ. ಅವನಿಗೆ ಕ್ಯಾಂಪಸ್ ಸಿಲೆಕ್ಷನ್ ಅಂದ್ರೆ ಕಂಪ್ನಿಯವರು ಕಾಲೇಜಿಗೆ ಬಂದನೇ ಯಾರು ರ್ಯಾಂಕ್ ಇರ್ತಾರ, ಯಾರು ನಂಬರ್ ಎಷ್ಟು ತಗೋತಾರ ಅವ್ರನ್ನ ತೊಗೊಂಡು ಹೋಗ್ಬಿಡ್ತಾರೆ ನೌಕರಿ ಮಾಡಕ್ಕೆ. ಕ್ಯಾಂಪಸ್ ಸಿಲೆಕ್ಷನ್ ಅಂತಾರೆ ಅದಕ್ಕೆ. ಅವ್ನಿಗೆ ದಿಲ್ಲಿಯಿಂದ ಒಂದು ಕಂಪ್ನಿಯವ್ರು ಬಂದು ಕ್ಯಾಂಪಸ್ ಸಿಲೆಕ್ಷನ್ ಮಾಡ್ತಾರೆ. ಅವನಿಗೆ ಕ್ಯಾಂಪಸ್ ಸಿಲೆಕ್ಷನ್ ಮಾಡಿ ಕರ್ಕೊಂಡು ಹೋಗ್ತಾರೆ. ತಾಯಿ ಹೇಳಿಲ್ಲ. ಯಾಕೆ? ತಾಯಿ ಹೇಳಿದ್ರೆ ತಾಯಿ ಬರ್ತಾರಲ್ಲ, ಮತ್ತೆ ತಾಯಿಯಿಂದ ದೂರ ಹೋಗ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದಾನ. ತಾಯಿ ಹೇಳಿಲ್ಲ, ನಾ ದಿಲ್ಲಿಗೆ ಹೊಂಟೇನೆ, ದಿಲ್ಲಿಗೆ ಜಾಬ್ ಸಿಕ್ಕದ, ನಂಗೆ ದಿಲ್ಲಿಯಾಗ ನೌಕರಿ ಸಿಕ್ಕಿದೆ ಅಂತ ತಾಯಿ ಹೇಳಿಲ್ಲ. ಆದ ಈಕಿ 1 ತಿಂಗಳಾತು, 2 ತಿಂಗಳಾತು, 3 ತಿಂಗಳಾತು, ಏನು ಪತ್ರ ಇಲ್ಲ, ರೊಕ್ಕ ಬೇಕಂತೇನು ಪತ್ರ ಇಲ್ಲ, ಏನಿಲ್ಲ. 1 ವರ್ಷ ಆಯಿತು. ಈಕಿ ನನ್ನ ಮಗ ಬರ್ತಾನ ಹಾದಿ ಕಾಯತ್ತಾಳ. ಕೊನೆಗೆ ಕಾಲೇಜ್ಗೆ ಹೋಗ್ತಾಳ ಬೆಂಗಳೂರಕ್ಕೆ. ಇಲ್ಲಿ ಮಗ ಇದ್ದಲ್ಲ, ಎಲ್ಲಿದಾನ? ಇಲ್ಲ, ಆತನ ಕ್ಯಾಂಪಸ್ ಸಿಲೆಕ್ಷನ್ ಆಗ್ಯದ, ಆದ್ರೆ ಯಾವ್ರು ಹೋಗ್ಯಾಣ ಅಂತ ನಮಗೂ ಹೇಳಿಲ್ಲ. ತಾಯಿ ಗೊತ್ತಿಲ್ಲ ಎಲ್ಲಿ ಹೋಗ್ಯಾಣಂತ. ನೀವು ದಿಲ್ಲಿಯಾಗ ಹೋಗ್ಯಾನ ನೌಕರಿ ಮಾಡಕ, ದೊಡ್ಡ ಕಂಪ್ನಿ ಅದು, ಕೈ ತುಂಬ ಸಂಬಳ ಅದ. ತಾಯಿಗೆ ಹೇಳಿಲ್ಲ. ಏಕಿ ಮತ್ತೆ ಮಂದಿ ಮನ್ಯಾಗ ಸಾಲ ಮಾಡಿದಲ್ಲ ಮಗನ ಶಿಕ್ಷಣಕ್ಕಾಗಿ, ಮಂದಿ ಮನೆ ಪಾತ್ರ ತಿಕ್ತಾನೆ ಇದ್ರು. ಎಷ್ಟು ತ್ರಾಸ ಆಗ್ತಾ ಇತ್ತು, ವಯಸ್ಸಾಗ್ತಾ ಬರ್ತಾ ಅದ. ನೀವು ಹೋಗ್ಯಾನಲ್ಲಿ 1 ವರ್ಷದಾಗ ದೊಡ್ಡ ಮನೆ ಕಟ್ಟ್ಯಾನಲ್ಲಿ ದಿಲ್ಲಿಯಾಗ. 2ನೇ ವರ್ಷದಾಗ ಒಬ್ಬ ವ್ಯಕ್ತಿ ಬಂದ, ರಾಮಗಂತಾರ, ನನ್ನ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತೇನೆ, ನಿಮ್ಮ ಅವನ ಕರ್ಸು ಅಂತಾನೊಬ್ಬ ಶ್ರೀಮಂತ ವ್ಯಕ್ತಿ ಬಂದು.
ಅವಾಗ ಅವ ಅಂತಾನ, ಸುಳ್ಳು ಹೇಳ್ತಾನೆ, ನಮ್ಮ ಅಪ್ಪ ಸತ್ತಾರ ಅಂತ ಹೇಳ್ತಾನೆ. ಅಪ್ಪೊಬ್ಬ ಸತ್ತಾನ, ಅವು ಅದಾಳ, ಆದ್ರೆ ಅವು ಒಕ್ಕನ್ನದಾಳ, ಕುರಿಪದಾಳ ಗೊತ್ತಾದ್ರೆ ಹೆಣ್ಣು ಕೊಡೋಣ ಅಂತ ನೀವು ತಿಳ್ಕೊಂಡ. ನಮ್ಮ ಅಪ್ಪ ಸತ್ತಾರ, ಅನಾಥ ಅಂತ ಹೇಳ ಅಲ್ಲಿ. ಆವಂದ ಅದು ಭಗವಂತನ ಇಚ್ಛಾ. ಆದ್ರೆ ನೀವು ಒಳ್ಳೆಯವಿದಿ, ಒಳ್ಳೆಯ ಗುಣ ಅದ, ಒಳ್ಳೆಯ ಸಂಬಳ ಅದ, ಒಳ್ಳೆಯ ಒಂದು ಜಾಬ್ದಾಗಿದೆಯಾ, ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಂತ ಅದ್ಧೂರಿಯಾಗಿ ಮಾಡಿ ಮದುವೆ ಮಾಡಿ ಕೊಡ್ತಾನೆ. ತಾಯಿ ಹೇಳಿಲ್ಲ. ತಾಯಿ ಇಲ್ಲೇ ಮಂದಿ ಮನೆ ಕೆಲಸ ಮಾಡ್ಕೋತದಾಳ. ಆಕೆ ರಾತ್ರಿ ಹಗಲ ಮಗನ ಚಿಂತನೆ ಮಾಡ್ತಾಳ. ನನ್ನ ಮಗ ಇವತ್ತೇ ಬರ್ತಾನೆ, ನಾಳೆ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನಂತ ಹಾದಿ ಕಾಯ್ಕೋತದಾಳ. ಒಮ್ಮೆ ಮಲ್ಕೊಂಡಾಗ ಬಂದಂಗ ಕನಸು ಬೀಳ್ತದ. ಬಂದು ಬಾಗಿಲ ತೆಗೆದು ನೋಡ್ತಾಳ, ಯಾರು ಇರಂಗಿಲ್ಲ. ಎಷ್ಟೋ ರಾತ್ರಿ ನಿದ್ದೆ ಮಾಡೇ ಇಲ್ಲ. ರಾಮ ಬರ್ತಾನೆ, ನಾಳೆ ಬರ್ತಾನೆ ಹಾದಿ ಕಾಕೋತದಾಳ. ಇವಂಗ ತಾಯಿ ನೆನಪೇ ಇಲ್ಲ. ಇವಂಗೆ 2 ವರ್ಷದಾಗ ಮಕ್ಕಳಾಗ್ತಾವ. ಅವನಿಗೆ 2-3 ವರ್ಷದಾಗ 2 ಮಕ್ಕಳಾಗ್ತಾವ. ತಾಯಿ ನೆನಪೇ. ಈಕೆಗೆ ಮಗನ ಬಿಟ್ರೆ ಮತ್ತೆ ಬೇರೆ ನೆನಪೇ ಇಲ್ಲ ಈಕೆಗೆ. ಅವಂಗ ಸ್ವಲ್ಪ ಆ ಕೃತಜ್ಞತೆ ಭಾವನೆ ಇಲ್ಲ. ಕೊನೆಗೆ ಈಕೆ ಒಬ್ಬರು ಮನೆ ಕೆಲಸಕ್ಕೆ ಹೋದಾಗ ಆ ಹಳಿ ನ್ಯೂಸ್ ಪೇಪರ್ ಹಿಂದಿಟ್ಟಿದ್ರು. ಆ ಪೇಪರ್ದಾಗ ಒಂದು ಫೋಟೋ ಕಾಣ್ತದ. ಒಂದೇ ಕಣ್ಣಿಂದ ನೋಡ್ತಾಳೆ ದಿಟ್ಟಿಸಿ. ಅದು ರಾಮಂದ ಫೋಟೋ ಆಗಿತ್ತು, ತನ್ನ ಮಗನ ಫೋಟೋ ಆಗಿತ್ತು. ಆ ಮನಿ ಮಾರಕ್ಕೆ ಹಿಂದೆ ಕರೆದ, ಇದು ನನ್ನ ಮಗನ ಫೋಟೋ, ರಾಮನ ಫೋಟೋ ಅಲ್ಲಿ ನೋಡ್ರಿ ಅದು. ಅವ್ನು ನೋಡ್ತಾನೆ, ಹೌದು ನಿನ್ನ ಮಗನ ಫೋಟೋ ಅದು. ಇದು ಯಾಕೆ ಬಂದದ? ದಿಲ್ಲಿ ಕಂಪ್ನಿ ಒಳಗ ಒಳ್ಳೆ ಕೆಲಸ ಮಾಡಿದಕ್ಕೆ ಒಂದು ಪ್ರಶಸ್ತಿ ಕೊಟ್ಟಾರ ಕಂಪ್ನಿಯವರು. ಅದಕ್ಕೆ ಅದ್ರ ಬ್ರ್ಯಾಂಚ್ ಕಂಪ್ನಿ ಬೆಂಗಳೂರಾಗ ಅದ, ಅವ್ರ ಶಾಖಾ. ಅದಕ್ಕೆ ನಮ್ಮ ಕರ್ನಾಟಕದವಂಗ ಅಲ್ಲಿ ಪ್ರಶಸ್ತಿ ಸಿಕ್ಕಿದೆ ಅಂತ ತಿಳ್ಕೊಂಡು ಬೆಂಗಳೂರು ಕಂಪ್ನಿಯವರು ಇವನು ಫೋಟೋ ಹಾಕಿ ಅಭಿನಂದನೆ ಸಲ್ಲಿಸಿದಾರೆ. ಅದಕ್ಕೆ ಮಗನ ಫೋಟೋ ಬಂದದ. ಅವಾಗ ತಾಯಿಗೇನು ಗೊತ್ತಾಗ್ತದ? ಮಗ ದಿಲ್ಯಾಗ ಅದ ಅಂತ ಗೊತ್ತಾಗ್ತದೆ. ಎಲ್ಲಿ ಅದ ಅಂತ ಗೊತ್ತಿಲ್ಲ. ಯಾಕೆ ದಿಲ್ಯಾಗ ಅದ ಅಂತ, ದಿಲ್ಯಾಗ ಕಂಪ್ನಿ ಒಳಗೆ ಕೆಲಸ ಮಾಡಿದಕ್ಕಂಥದ್ದು ಅದ. ಆದ್ರೆ ಕಂಪ್ನಿ ಎಲ್ಲದ, ಮನಿ ಎಲ್ಲದ ಅಂತ ಹೇಳಿ ಬರೋದಿಲ್ಲ. ಆಕೆ ಏನು ಗೊತ್ತಾಗ್ತದ? ನನ್ನ ಮಗ ದಿಲ್ಯಾಗ ಅದಾನ ಗೊತ್ತಾಗ್ತದ. ಆಕೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಂಗಿಲ್ಲ. ಬೆಂಗಳೂರು ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೆ ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ. ಆಕೆ ಮಗನ ಫೋಟೋ ಕಟ್ ಮಾಡಿಕೊಂಡು ಅಷ್ಟೇ ಕಟ್ಟಿಂಗ್ ಮಾಡಿಕೊಂಡು ಸೀದಾ ಟ್ರೈನ್ ಹತ್ತಾಳ. ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ದಿಲ್ಲಿಗೆ ಹೋಗ್ತಾಳ. ಅಲ್ಲಿ ಹೋಗಿ ದಿಲ್ಯಾಗ ಇಳಿದು ಅಬ್ಬೇ ಪಾರಿಯಾಗಿ ಆ ಫೋಟೋ ತೋರಿಸ್ತಾಳ. ಅದು ಕಟ್ಟಿಂಗ್ಸ್, ಪೇಪರ್ ಕಟ್ಟಿಂಗ್. ಅದು ಭಾಷೆ ಬರಂಗಿಲ್ಲ, ಏನಿಲ್ಲ. ಓಣಿ ಅಡ್ಯಾಡ್ತಾ ಇದ್ದಾಳೆ ದಿಲ್ಯಾಗ. ಊಟಿಲ್ಲ, ನೀರಡಿಕೆ ಇಲ್ಲ, ನೀರಿಲ್ಲ, ನಿದ್ದಿಲ್ಲ, ಜಳಕ್ಕಿಲ್ಲ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 1 ವಾರ ಆಯ್ತು. ದಿಲ್ಯಾಗ ಒಂದು ಹುಚ್ಚಿಯಾಗಿ ಅಡ್ಡಾಡ್ತಾ ಇದ್ದಾವೆ. ನೀನು ದಿಲ್ಲಿ ಸಣ್ಣದ. ಕೊನೆಗೆ ಭಗವಂತನ ಕೃಪೆ ಏನು, ಅವತ್ತು ರವಿವಾರ ಇತ್ತು, ಮಗನ ಮನೆ ಸಿಗುತ್ತದ. ದೊಡ್ಡ ಮನೆ ಕಡ್ಸ್ಯಾನ, ದೊಡ್ಡ ಗೇಟ್ ಅದ. ಈಗ ತಾಯಿ ಭಾಳ ಖುಷಿ ಆಗ್ತದ, ಮಗ ಸಿಕ್ಕ ಅಂತ ತಿಳ್ಕೊಂಡು. ಈತ ತೂಗು ಮಂತ್ರ ಮ್ಯಾಗ ಕುಂತಾನ ಹೊರಗೆ ಮನೆ ಮುಂದೆ. ರವಿವಾರದು ರಜೆ ಅದ, ಆಫೀಸ್ ರಜೆ ಅದ. ಹೆಂಡತಿ ಒಳಗೆ ನಾಷ್ಟ ಮಾಡತ್ತಾಳ. 2 ಸಣ್ಣ ಮಕ್ಕಳು, ಹೆಣ್ಣ ಗಂಡ, ಅವ ಆಟ ಆಡ್ತಾ ಇದಾವ. ಈಕೆ ದೊಡ್ಡ ಗೇಟ್ ತೆಗೆದ ಒಳಗೆ ಹೋಗ್ತಾಳ. ಯಾವಾಗ ಒಳಗೆ ಹೋಗ್ತಾಳ, ಇವಂಗ ನಂಬಕ್ಕಾಗಲಿಲ್ಲ. ಇಲ್ಲೆಂಗೆ ಬಂದಳು ಈಕೆ? ಅಕಸ್ಮಾತ್ ನನ್ನ ಹೆಂಡತಿ ಗೊತ್ತಾತು, ಮಾವ ಗೊತ್ತಾತು ಈಕೆ ನನ್ನ ತಾಯಿ ಅಂತ, ನಾ ಸುಳ್ಳು ಹೇಳಿದಂತ ಆಗ್ತದ ಅಂತ ತಿಳ್ಕೊಂಡು, ಏ ಮುದುಕಿ, ಯಾರು ನೀನು? ನಿನ್ನ ಮುಖ ನೋಡಿದ್ರೆ ಮಕ್ಕಳು ಹೆದರ್ತಾವ, ಅಂಜಿ ಚೀರ್ತಾವ. ಏನ್ ನೀನ ಹೊರಗೆ ಹೋಗ್ತೀನೋ ಏನು ಕುತ್ತಿ ಕೈಯಾಗ ಹೊರಗೆ ಹೋಗ್ತಿಲ್ಲೋ ಅಂತಂದ. ಒಂದ ಕಣ್ಣಿನಿಂದ ಬಳ 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 ಅಂತ ನೀರು ಹರಿತಾವ. ಮಗ, ನಾ ಹಾದಿ ತಪ್ಪಿ ಬಂದೇನಪ್ಪ, ನೀನು ಕುತ್ತಿ ಕೈ ಹಾಕಿ ಒತ್ತಬೇಡ, ನಾನ ಹೋಗ್ತೀನಿ ಅಂತ ತಿಳ್ಕೊಂಡು ಆಕೆ ಅಳ್ಕೋತ ವಾಪಸ್ ಹೋಗ್ಬಿಡ್ತಾಳ. ಆದರೂ ಕೂಡ ಅವನ ಕಳ್ಳ ಕರಗಲಿಲ್ಲ. ಆಕೆ ಅಳ್ಕೋತ ಹೋದಳು.
ಈ ಘಟನೆ ಆಗಿ 3 ವಾರದಾಗ ದಿಲ್ಲಿ ಕಂಪ್ನಿಯವರು ಬೆಂಗಳೂರು ಕಂಪ್ನಿಗೆ ಕೆಲಸ ಮಾಡಕ್ಕೆ ಕಳಿಸ್ಕೊಡ್ತಾರೆ. ಒಂದು ವಾರ ನಿಮಿತ್ತವಾಗಿ ನಿಂಗೆ ಕನ್ನಡ ಬರ್ತದ, ನೀನು ಆ ಬ್ರ್ಯಾಂಚದ ಒಂದು ಈ ಕೆಲಸದ ಮುಗಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಕಳಿಸ್ಕೊಡ್ತಾರ. ಇವ ಬೆಂಗಳೂರಿಗೆ ಬರ್ತಾನ, ಆಫೀಸ್ ಎಲ್ಲ ಕೆಲಸ ಮುಗಿಸ್ತಾನ. ಇನ್ನು ವಾಪಸ್ ದಿಲ್ಲಿಗೆ ಹೋಗುವಾಗ ನಮ್ಮವು ಹೆಂಗಿರಬೇಕು ಅಂತ ನೋಡ್ಬೇಕಂತ ಮನೆಗೆ ಹೋಗ್ಬೇಕಂತ ಅನಿಸ್ತು. ಯಾಕೆ ಈಗ ಹೆಂಡತಿ ಗೊತ್ತಾಗಂಗಿಲ್ಲ, ಮಾವು ಗೊತ್ತಾಗಂಗಿಲ್ಲ. ಆದ 4 ವಾರ ಆಗಿತ್ತು ಯಾಕೆ ಬೆಂಗಳೂರಿಗೆ ಬಂದು. 3 ವಾರ ಆಗಿತ್ತು. ಈ ಒಂದು ವಾರ ಕೆಲಸ ಮಾಡಿದ. 4 ವಾರ ಆಗಿತ್ತು. ಈತ ಸೀದಾ ಕಾರ್ನಾಗ ಹೋಗ್ಯಾನ. ಅದೇ ಸಣ್ಣ ಮನಿ ಬಾಗಿಲು ಮುಂದಾಗ್ಯದ. ಬಾಗಿಲ ತೆಗದ, ಒಳಗೆ ಹೋದ, ಚಾಪದ, ಯಾರೂ ಇಲ್ಲ ಮನ್ಯಾಗ. ಅಷ್ಟೊತ್ತಿಗೆ ಪಕ್ಕದಲ್ಲಿ ಬರ್ತಾರ. ನೀ ರಾಮು ಅಲ್ಲೇನು? ಹೌದು, ನಾನೇ ರಾಮು. ಅವು ಇಲ್ಲದ? ನೀ ತಡ ಮಾಡಿದಪ್ಪ. ಯಾಕೆ ಏನಾಯ್ತು? ಯಾವಾಗ ಬೆಂಗಳೂರಿಂದ ಬಂದಳು ನಿಮ್ಮ ಅವ್ವ, ಒಂದು ದಿವಸ ಒಂದು ತುತ್ತು ಅನ್ನ ಊಟ ಮಾಡಲಿಲ್ಲ, ಒಂದು ಗುಟಕ್ಕೆ ನೀರು ಕುಡಿಲಿಲ್ಲ, ಬರೀ ರಾಮು 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 ಅನ್ಕೋಂತ ಸತ್ತು ಹೋದಳಪ್ಪ ನಿಮ್ಮ ಅವ್ವ. 2 ವಾರ ಆಯ್ತು ನಿಮ್ಮ ಅವ್ವ ಸತ್ತು. ಬೆಂಗಳೂರಿಂದ ಯಾವಾಗ ಬಂದಳು ಆಕೆ ಈ ಲೋಕದ ಇರಲೇ ಇಲ್ಲ. ಆಕೆ ಮಲ್ಕೊಂಡ್ರು ರಾಮು ಅಂತಿದ್ಳು, ಎದ್ರ ರಾಮು ಅಂತಿದ್ಳು, ಬರೀ ರಾಮು ರಾಮು ಅನ್ಕೊಂತ ಇರ್ತಿದ್ಳು. ಎಷ್ಟು ಒತ್ತಾಯ ಮಾಡಿದ್ರಂತೂ ಊಟ ಮಾಡಲಿಲ್ಲ, ನೀರು ಕುಡಿಸ್ಬೇಕಂದ್ರೆ ನೀರು ಕುಡಿಲಿಲ್ಲ, ಡಾಕ್ಟರ್ ಕರ್ಕೊಂಡ್ ಬಂದ್ರೆ ಕೂಡ ತೋರಿಸಲಿಲ್ಲ. ನಾವೆಷ್ಟು ಒತ್ತಾಯ ಮಾಡಿದೀವಿ ಊಟ ಮಾಡು ಅಂತ. ಒಂದು ತುತ್ತು ಅನ್ನ ಕುಡಿಯಲ್ಲ, ಒಂದು ಗುಟ್ಟಕ್ಕೆ ನೀರು ಕುಡಿಯಲಿಲ್ಲ, ಬರೀ ರಾಮು 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 ಅನ್ಕೊಂತ ಸತ್ತು ಹೋದಲ್ಪ ನಿಮ್ಮವ್ವ. ಆದರೆ ನಿಮ್ಮವ್ವ ಒಂದು ಚೀಟಿ ಕೊಟ್ಟಾಳ. ಪಕ್ಕದ ಮನೆಯವರು ಒಂದು ಚೀಟಿ ತಂದು ಕೊಡ್ತಾರ. ಅವರವ್ವ ಬರೆಸಿದ್ರು. ಆ ಚೀಟಿ ಬರೆದಿದ್ರು, ನನ್ನ ಪ್ರೀತಿಯ ಮಗನೇ, ನೀನು ಯಾವಾಗ 3 ವರ್ಷದ ಇದ್ದಿ, ಅಂಬೆಗಾಲ ಹಾಕಿ ಆಟ ಆಡ್ಕೋತ ಹೊರಗೆ ಹೋಗಿದ್ದಿ, ನಾನು ಒಳಗೆ ರೊಟ್ಟಿ ಮಾಡ್ತಾ ಇದ್ದೆ. ಒಂದು ಸ್ಕೂಟರ್ ನಾವು ನಿನಗೆ ಹಾಸಿದ, ಅದು ಹ್ಯಾಂಡಲ್ ಹೋಗಿ ನಿನ್ನ ಕಣ್ಣಾಗ ತುಚ್ಚಿತು, ನಿನ್ನ ಕಣ್ಣಿನ ಗುಡ್ಡಿ ಸಿಡಿದು ಹೊರಗೆ ಬಂತು, ಮೈಯೆಲ್ಲ ರಕ್ತ ಆಗ್ಯದ. ನಾವು ಹೊರಗಿಂದ ಹೊರಗೆ ಬಂದು ನೋಡ್ತೇನೆ, ರಕ್ತದ ಮಡುಗಲ್ಲಿ ಬಿದ್ದು ಬಿಟ್ಟಿದ್ದಿ. ಎತ್ಕೊಂಡು ಓಡ್ಕೋತ ದವಾಖಾನಕ್ಕೆ ಹೋದೆ. ಡಾಕ್ಟರ್ ಅಂತಾರ, ನಿನ್ನ ಮಗನಿಗೆ ಕಣ್ಣು ಹೋಗಿಬಿಟ್ಟದ, ಸಾಯುತನಕ್ಕೆ ಒಂದೇ ಕಣ್ಣು ಇರ್ತದಂತ ಡಾಕ್ಟರ್ ಅಂತಾರ. ಯಾಕಂತ ನಾನು ಏನು ಬೇಕಾದ್ರೂ ಕೂಡ ಪರವಾಗಿಲ್ಲ, ನೀವೇನು ಮಾಡೋದನ್ನ ಮಾಡ್ತೀನಿ, ಆದ್ರೆ ನನಗೆ ಮಗ ಒಕ್ಕಣ್ಣಾಗಬಾರ್ದು. ಡಾಕ್ಟರ್ ಅದಕ್ಕೆ ಭಾಳ ಹಣ ಬೇಕು ಅಂತ, ಎಷ್ಟು ಬೇಕು ಅಷ್ಟು ನಾನು ತಂದು ಕೊಡ್ತೇನೆ ಅಂತ. ಮಂದಿ ಮನೆಗೆ ಹೋಗಿ ಸಾಯಿ ಮಠ ನಿಮ್ಮ ಮನೆ ಪಾತ್ರೆ ತಿಕ್ತೇನೆ, ಸಾಯಿ ಮಠ ಬಟ್ಟೆ ತೊಳೆದಂತ ಹೇಳಿ ಅವ್ರ ಮನ್ಯಾಗ ಸ್ವಲ್ಪ ರೊಕ್ಕ ತಂದ ಡಾಕ್ಟರ್ ಕೊಡ್ತಾಳ. ಡಾಕ್ಟರ್ ಅದ್ರ ಕಣ್ಣು ಯಾರು ಕೊಡ್ಬೇಕು? ಅವಾಗ ನಾನು ಅಂತೀರ ಬರ್ಷಾಳಂಗ, ನನ್ನ ಕಣ್ಣು ಕೆತ್ತು ನಿನಗೆ ಹಚ್ಚಂತ ಹೇಳಿದ್ದೆ. ಅವಾಗ ನನ್ನ ಕಣ್ಣಕ್ಕೆ ಆಪರೇಷನ್ ಮಾಡಿ ನನ್ನ ಕಣ್ಣು ಕೇಳ್ತಾರ, ನಿನಗೆ ಹಚ್ಚಿದ್ರು, ಅದಕ್ಕೆ ನಾವು ಒಕ್ಕಣ್ಣಾಗಿದ್ದೆ ಅಂತ ನಿನಗೆ ಹೇಳಬಾರಂತ ಮಾಡಿದ್ದೆ. ಹೇಳೋ ಸಂದರ್ಭ ಬಂದಿರಲಿಲ್ಲ. ಈಗ ನಾನು ಸಾಯ್ತಾ ಇದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಆದ್ರೆ ನೀನು ಮಾತ್ರ ಅಳಬಾರದು, ಒಮ್ಮೆ ಕಣ್ಣಾಗಿ ನೀರು ತರಬಾರ್ದು, ನಗನಗತಾ ಇರಬೇಕು. ಅವಾಗ ನನ್ನ ಆತ್ಮ ಆನಂದವಾಗಿರ್ತದ. ಒಮ್ಮೆ ನನಗೆ ಅವ್ವ ಅಂದ್ರೆ ಸಾಕು, ನನಗೆ ನನ್ನ ಆತ್ಮ ತೃಪ್ತಿಯಿಂದ ಮುಕ್ತ ಆಗ್ತದಂತ ಪತ್ರ ಬರೆದು ಮುಗಿಸ್ಬಿಟ್ಟಾಳ. ಜೋರಾಗಿ ಚೀರ್ತಾನೆ ಈತ ಅವ್ವ ಅಂತ. ಎಲ್ಲಿ ಮಣ್ಣು ಮಾಡಿದ್ರಲ್ಲ ಅಲ್ಲಿ ಹೋಗಿ ಉಳ್ಳಾಡ ಚಾಲು ಮಾಡ್ತಾನ. ನಾ ಅರ್ಥ ಮಾಡ್ಕೊಳ್ಳಿಲ್ಲ. ನನಗಾಗಿ ಒಕ್ಕಣ್ಣಾಗಿದ್ರು, ನನಗಾಗಿ ಕುರುಪಾಗಿದ್ರು, ಒಂದು ಮಾತು ಕೂಡ ನನಗೆ ಹೇಳಿಲ್ಲ. ಗೋರಿ ಮ್ಯಾಗ ಉಳ್ಳಾಡ್ತಾ ಇದ್ದಾನ, ಅಲ್ಲಿ ಆಡ್ತಾ ಇದ್ದಾನ. ನನಗೆ ಕ್ಷಮಾ ಮಾಡವ್ವ, ನನಗೆ ಕ್ಷಮಾ ಮಾಡೋದು ಉಳ್ಳಾಡ್ತಾ ಇದ್ದಾನ ಆತ. ನನ್ನ ತಪ್ಪಾಯಿತು ಅಂತ ಉಳ್ಳಾಡ್ತಾ ಇದ್ದಾನ. ಆದ್ರೆ ಹೋದ ತಾಯಿ ಮತ್ತೆ ಬರ್ತಾಳೇನು? ಸತ್ತ ತಾಯಿ ಮತ್ತೆ ಬರ್ತಾಳೇನು? ಆತ ಮುಂದೆ
ಪುಣ್ಯತಿಥಿ ಮಾಡಿದ ಅದ್ದೂರಿಯಾಗಿ. ಅದಕ್ಕೊಬ್ಬರು ಕವಿಗಳು ಹೇಳ್ತಾರ, ನೀವು ಸತ್ತ ನಂತರ ಏನು ಪುಣ್ಯತಿಥಿ ಮಾಡ್ತಿರಲ್ಲ, ಸತ್ತ ನಂತರ ಏನು ಖರ್ಚು ಮಾಡ್ತಿರಲ್ಲ, ಜೀವಂತಿದ್ದಾಗ ಮಾಡ್ರಿ ಅಂತದ್ದು. ಸತ್ ನಂತರ ನೀವು ಮಾಡ್ತೀರಿ, ಅದೇ ಏನಾದ್ರು ಮುಟ್ತದೋ ಇಲ್ಲ ಅಂತ ಗೊತ್ತಿಲ್ಲ. ಆ ಸತ್ ನಂತರ ಏನು ಖರ್ಚು ಮಾಡ್ಬೇಕಂತ ಮಾಡಿದಿರಲ್ಲ, ಅದನ್ನು ಜೀವಂತಿದ್ದಾಗ ಪ್ರೀತಿಯನ್ನು ಮಾಡಿ. ಜೀವಂತಿದ್ದವ್ರಿಗೆ ಅವ್ರು ಏನು ನಿಮ್ಮನ್ನ ಕೇಳಂಗಿಲ್ಲ, ನಿಮ್ಮದು ಹಣ ಕೇಳಂಗಿಲ್ಲ, ನಿಮ್ಮ ಸಂಪತ್ತು ಕೇಳಂಗಿಲ್ಲ, ನಿಮ್ಮದು ಏನು ಕೇಳಂಗಿಲ್ಲ. ಅವ್ರ ಮಕ್ಕಳಿಂದ ಏನು ಬಯಸ್ತಾರ? ಪ್ರೀತಿ, ಸಮಯ, ಇಷ್ಟೇ ಬಯಸ್ತಾರೆ. ನಿಮ್ಮಿಂದ ಏನು ಬಯಸಂಗಿಲ್ಲ ತಂದೆ ತಾಯಿ, ನಿಮ್ಮಿಂದ ಒಂದೇ ಬಯಸ್ತಾರ, ಒಂದು ಪ್ರೇಮ ಬಯಸ್ತಾರ, ಸಮಯ ಬಯಸ್ತಾರ. ಅಟ್ ಕೊಟ್ರೆ ಸಾಕು, ತಂದೆ ತಾಯಿ ಆನಂದವಾಗಿರ್ತಾರ. ನಿಮ್ಮಿಂದ ಹಣ ಬಯಸಂಗಿಲ್ಲ, ಏನು ಬಯಸಂಗಿಲ್ಲ. ಅದಕ್ಕೆ ಆಧುನಿಕ ಯುಗದಲ್ಲಿ ತಂದೆ ತಾಯಿನ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಆ ಪದ್ಧತಿ ಹೋಗಿ ಭಾರತೀಯ ಸಂಸ್ಕೃತಿ ಒಳಗೆ ಏನು ಹೇಳ್ತಾರಲ್ಲ, ಶ್ರವಣ ಕುಮಾರ ಅಂತ ಆಗಿ ಹೋದ ನಮ್ಮ ದೇಶ ಶ್ರವಣ ಕುಮಾರ. ಅದಕ್ಕೆ ಅವ್ರು ಜಾನಪದ ಒಂದು ಹಾಡು ಬರೀತಾರೆ, ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನು. ಶ್ರವಣ ಕುಮಾರ ತಂದೆ ತಾಯಿನ ಒಂದೇ ಬುಟ್ಟಿ ಹಾಕೊಂಡು ಮುಂದೊಂದು ಬುಟ್ಟಿ ಇನ್ನೊಂದು ಬುಟ್ಟಿ ಹಾಕೊಂಡು ಎಲ್ಲ ಯಾತ್ರೆ ಮಾಡಿಸಿದಂತ ಆತ. ಅದಕ್ಕೆ ಜಾನಪದ ಬರ್ತಾರ, ತಾಯಿಗೆ ಕಾಲಿಲ್ಲ ತಂದೆಗೆ ಕಣ್ಣಿಲ್ಲ, ಹೇಳುವರಿದ್ದರು ತಾಯಿ ತಂದೆ. ತಾಯಿ ತಂದೆಯ ಸೇವೆಯನ್ನು ಮಾಡಿ ಅಮರನಾದನು ಶ್ರವಣ. ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನು. ಕಾಶಿಗೆ ಹೋದರ ಪಾಪೆಲ್ಲ ದೂರಂತ ಹೇಳ್ತಾರ ಶಾಸ್ತ್ರದಾಗ. ತಾಯಿಗೆ ಒದ್ದು ಕಾಶಿಗೆ ಹೋದರ ನಿಮ್ಮ ಕರ್ಮ ದೂರಾಗುದ್ಯಾಂಗ. ಜಾನಪದರು ಬರೀತಾರ, ನೀ ಕಾಶಿಗೆ ಹೋದ್ರೇನು, ಎಲ್ಲಿ ಹೋದ್ರೇನು, ತಾಯಿಗೆ ನೀವು ಒದ್ದು ತಾಯಿಗೆ ಹೊಡೆದು ಎಲ್ಲಿ ಹೋದ್ರೆ ಕರ್ಮ ಎಲ್ಲಿ ಬಿಡಂಗಿಲ್ಲ. ವಂಚನೆ ಗುಣಗಳು ತುಂಬಿಕೊಂಡಿರುವಾಗ ದೇವರು ಸಿಗತಾನ ಹ್ಯಾಂಗ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಹೇಳ್ಯಾರ ಗುರು ಬಸವನ ಮಗ. ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನು. ಅದಕ್ಕೆ ಶ್ರವಣ ಕುಮಾರ ಅಂತ ನಮ್ಮ ದೇಶದಲ್ಲಿ ಗೌರವ ಕೊಡ್ತಾರೆ. ಯಾಕೆ? ತಂದೆ ತಾಯಿಲೇ ದೇವರನ್ನ ಕಂಡವರು. ಅಂಥ ಮಕ್ಕಳು ತಾವೆಲ್ಲ ಆಗ್ರಿ ಅಂತ ಹೇಳ್ತಾ, ನಾಳೆ ಬೆಳಗ್ಗೆ 5:30 ಯೋಗ ಇರ್ತದೆ, 8:30